ಹಾಯ್ ಎಲ್ಲರಿಗೂ. ಇವತ್ತು ನಾವು ಹೋದ ವರ್ಷ ಏನ ಯು ಜಿ ಎಕ್ಸಾಮ್ ಆಗಿತ್ತಲ್ಲ, ಸೊ ಇದು ಮೇನ್ಲಿ ನಿಮ್ಗೆ ಯು ಜಿ ಮತ್ತು ಗ್ರೂಪ್ ಡಿ ಎಕ್ಸಾಮ್ ಬರೀತಿರ್ಲಿಲ್ಲ. ಸೊ ಹೇಳಿ ಮಾಡಿ ಸಂಗ ಹೇಳ್ತಾನು ಇದನ್ನ ನೋಡ್ಕೊಂಡವ್ರಿ ನಾ ಏನು ಸಾಲ್ವ್ ಮಾಡ್ತಿಲ್ಲ ಡೈಲಿ ನಿಮ್ಗೆ. ಸೊ ಈ ತರ ಡೈಲಿ ನಿಮ್ಗೆ ಒಂದು ಕ್ವಶನ್ ತರ್ತನು. ಸೊ ಹೋದ ವರ್ಷ ಕೇಳಾರ ಕ್ವಶನ್ಗಳ ಯು ಜಿಗೆ ಮತ್ತು ಗ್ರೂಪ್ ಡಿಗೆ ಇಷ್ಟು ಮಾಡ್ಕೊಂಡು ಹೋಗ್ರಿ ಸಾಕು ನೀವು ಪರ್ಫೆಕ್ಟ್ ಆಗಿ. ಸೊ ನೀವು ಎಕ್ಸಾಮ್ ಏನ್ ಕ್ವಶನ್ ಬರ್ತಾವಲ್ಲ, ಸೊ ಕ್ವಶನ್ ಕೊಡ್ಲಿ ಅವ್ರು ಮಾಡ ಬಸವಣ್ಣ ನಮಗೆ ಕಲಿಸ್ಯಾರ, ನಾ ಬಸವಣ್ಣ ಕಲಿಸಂಗ್ ಮಾಡ್ತಾನ ಸಾಲ್ವ್ ಮಾಡೇ ಮಾಡ್ತಾರ ಅನ್ನೋ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದನ್ನ ನನ್ನ ಮೇಲೆ ಗ್ಯಾರಂಟಿ ತೋರಿ. ಸೊ ಇವತ್ತು ನಾನು ಹೋದ ವರ್ಷ ಕೇಳ್ಯಾರ ಕ್ವಶನ್ ಸೊ ನೋಡೋದು. ಸೊ ಸಿಕ್ಸ್ ಕ್ವಶನ್ ತಂದಿಲ್ಲ. ಸೊ ಏನಪ್ಪಾ ಇವತ್ತ ಫಸ್ಟ್ ಟೈಮ್ ನಾವು ಈ ಟೈಪ್ ಕ್ಲಾಸ್ ಮಾಡೋದು. ಸೊ ಒಂದು ದಿವಸ ಫುಲ್ ತಿಂಡಿಲೆ ಲೆಕ್ಕ ತಂದಿದ್ರ ತ್ರಾಸ ಆಕೈತ್ಲೆ. ಒಮ್ಮೆ ಊಟ ಮಾಡಕ್ ಕೂತ್ಕೊಡ್ಲಿ ಸೀದಾ ಏನ ಒಮ್ಮೆ ಹೋಳಿಗೆ ಐತೆ ಹೋಳಿನ ಮಾಡಕ್ ಚಲೋ ಮಾಡ್ತೀರ. ಹೋಳಿಗೆನೇ ಬೇಕು, ಚಪಾತಿನೇ ಬೇಕು, ಸಾರು ಬೇಕು, ಅನ್ನ ಎಲ್ಲ ಬೇಕಲ್ಲ. ಹಂಗ ಎಲ್ಲಾ ತರ ಕ್ವಶನ್ ಮಾಡ್ಕೊ ತಗೋಣಂತ. ಸೊ ಇವತ್ತು ಒಂದೇ ದಿವಸ ಈಸಿ ಕ್ವಶನ್ ಮಾಡ್ಕೊ ತಗೋಣಂತ. ಸೊ ಮಾಡ್ಕೊ ಡೈಲಿ ಎಕ್ಸರ್ಸೈಸ್ ಮಾಡ್ಕೊ ತಗೋಣಂತ. ಸೊ ಇವತ್ತು ಹ್ಯಾಂಗ್ ಕ್ವಶನ್ ಭಾಳ ಈಸಿ ಅಲ್ಲ, ಭಾಳ ಟಫ್ ಅಲ್ಲ. ಸೊ ಸ್ಟಾರ್ಟಿಂಗ್ ಹೆಂಗ್ ಇರ್ಬೇಕು ಕ್ವಶನ್ ಸ್ಟಾರ್ಟ್ ಮಾಡ್ಬೇಕಂದ್ರ ಆ ಟೈಪ್ ಕ್ವಶನ್ಸ್ ಇವತ್ತು ತಂದನಂತ. ಸೊ ಬರೀ ನೋಡ್ ಏನೈತೆ ಅಂತ. ಸೊ ಇದು ನೋಡ್ರಿ ಕ್ವಶನ್ ಯಾವ ಶಿಫ್ಟ್ನಾಗ ಬಂದಿತ್ತು, ಯಾವ ಎಕ್ಸಾಮ್ ಅಂತ ಅನ್ನೋದ ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಎಲ್ಲಾ ಕ್ವಶನ್ಗಳು ಕೂಡ ಯು ಜಿ ಎಕ್ಸಾಮ್ ಆಗಿನ ಹೋದ ವರ್ಷ ಏನ್ ನಡೆದೈತೆ 2025 ಯು ಜಿ ಎಕ್ಸಾಮ್. ಸೊ ಆ ಎಕ್ಸಾಮ್ ಆಗಿನ ಕ್ವಶನ್ ಇರ್ತಾವು. ಸೊ ಯಾವ ಶಿಫ್ಟ್ನಾಗ ಐತಿ ಯಾವ ಡೇಟ್ ಐತಿ ಅನ್ನೋದು ನಿಮಗೆ ಕಾಣ್ತಿರುತ್ತೆ. ಸೊ ಇದನ್ನ ಪ್ರತಿ ಸಲ ಹೇಳಂಗಿಲ್ಲ, ಇದನ್ನ ನೋಡ್ಕೊಂಡ್ಬಿಡ್ರಿ ಯಾವ ಶಿಫ್ಟ್ನಾಗ ಕೇಳಿರುತ್ತೆ ಕ್ವಶನ್. ಸರಿ, ಸೀದಾ ನಾವು ಕ್ವಶನ್ ಅಂತ. ಸೊ ಒಂದೇ ಕ್ವಶನ್ ಬಹಳ ಸಿಂಪಲ್ ಐತಿ, ಏನಿಲ್ಲ. ಏನೈತಿ, ಎರಡು ಸಂಖ್ಯೆಗಳ ಅನುಪಾತ 4 ಆಗಿದ್ದು ಅವುಗಳ ವ್ಯತ್ಯಾಸ 45 ಆಗಿದ್ದಾರೆ. ಆ ಸಂಖ್ಯೆಗಳು ಯಾವುವು? ಈಗ ನೋಡ್ರಿ, ಇದಕ್ಕೊಂದು ಸಿಂಪಲ್ ಲಾಜಿಕ್ ಹೇಳಿ ನಿಮ್ಗ. ಲಾಜಿಕ್ ಹೇಳು, ಆನ್ಸರ್ ಹೇಳು. ಲಾಜಿಕ್ ಬೇಕು, ಆನ್ಸರ್ ಬೇಕು. ಲಾಜಿಕ್ ಪ್ರಕಾರ ಹೇಳಿ ಆನ್ಸರ್ನ. ನಾ ಎಕ್ಸಾಮ್ ಕೂತ ಇಷ್ಟ ಮಾಡ್ನಪ್ಪ, ನಾ ಎಕ್ಸಾಮ್ ಕೂತ ಇಷ್ಟ ಮಾಡ್ನ, ಬ್ಯಾರೆ ಏನು ಮಾಡಂಗಿಲ್ಲ. ನಾ ಬ್ಯಾರೆ ಮಾಡಂಗಿಲ್ಲ, ನಾ ಇಷ್ಟ ಮಾಡವ. ಹೆಂಗ್ ಮಾಡ್ನಿ ನೋಡ್ರಿ, ಸಿಂಪಲ್ ಲಾಜಿಕ್ ಹೇಳಿ. ಇದೇನ ಡಿಫ್ರೆನ್ಸ್ ಅಂದನಪ್ಪ, ಈ ಡಿಫ್ರೆನ್ಸ್ ಅನ್ನ ನೋಡಂಗಿಲ್ಲ. ನಂಗೆ ಅವಶ್ಯಕತೆ ನೋಡಂಗಿಲ್ಲ, ವ್ಯತ್ಯಾಸ ನನಗ್ ಬೇಡಪ್ಪ. ಏನಂದನ 4 7 ರೇಷಿಯೋ ಅಂದನ. ಸೊ ಇಲ್ಲಿ ಯಾವ ಅಂಕಿಗಳ 4 ಮತ್ತು 7 ಎರಡು 4ರಲ್ಲಿ ಆಕೈತಿ, 7ರಲ್ಲಿ ಆಗಂಗಿಲ್ಲ. 4ರಲ್ಲಿ ಆಗಂಗಿಲ್ಲ, 7ರಲ್ಲಿ ಆಗಂಗಿಲ್ಲ. 4ರಲ್ಲಿ ಆಗೈತಿ, ಆಗಂಗಿಲ್ಲ, 7ರಲ್ಲಿ ಆಕೈತಿ. ಬಟ್ 7 2ರಲ್ಲಿ ಆಗುವಂತದ ಒಂದೈತಿ. ಸೊ 7ರಲ್ಲಿ ಆಗುವಂತ ಸಂಖ್ಯೆಗಳ ಇದು 4ರಲ್ಲಿ ಆಗ್ಬೇಕು, 7ರಲ್ಲಿ ಆಗ್ಬೇಕು, 2 ಆಗತ್ತವ. ಆನ್ಸರ್ ಮಾಡಕ್ ಕ್ವಶನ್ ಬಿಡೋ ಅವಶ್ಯಕತೆ ಇಲ್ಲ, ಕ್ವಶನ್ ನೋಡ್ರ ಸಾಕ. ಕ್ವಶನ್ ಹೆಂಗ್ ನೋಡ್ದೋ ಇಂಪಾರ್ಟೆಂಟ್ ಆಗುತ್ತಾ, ಆನ್ಸರ್ ಹೆಂಗ್ ಮಾಡ್ತಾನ ಕ್ವಶನ್ ಹೆಂಗ್ ನೋಡ್ತಾನ ಇಂಪಾರ್ಟೆಂಟ್ ಆಗುತ್ತಾ ನೋಡ್ರಿ. ಇದನ್ನ ಬಿಡ್ಸೋಕ್ ಕೂತೀನಿ. ಸರಿ ಬಿಡಿಸ್ತಾನ, ಬಿಡಿಸೇನ್ ಬಾಳ್ ದೊಡ್ಡ ಕೆಲಸ ಐತಿ. ಏನಂದಾನ, 2 ಅಂಕಿ ಅದಾವು, 2 ಡಿಫ್ರೆನ್ಸ್ ಕೊಟ್ಟಾನ. ಓಕೆ, 4x 7x 2 ನಂಬರ್ ಅದಾವ. 2 ತರದ ವ್ಯತ್ಯಾಸ ಎಷ್ಟೈತಿ, 45 ಅಂದಾನ. ಸೊ ಇದನ್ನ ಇದು ಈ ಕಡೆ ಬರಿಬೇಕಾದ್ರೆ ಈ ಕಡೆ ಬರಿಕೊಂಡು ಮಾಡಿ ಅದು ಬರೀತನಪ್ಪ. 7x - 4x ಬರ್ಕೊಂಡಿ ಎಷ್ಟಾಗುತ್ತಾ? 7 ಹಾಕದ 3x ಅಂದ್ರೆ ಎಷ್ಟ? 45. ಎಕ್ಸ್ ಬೆಲೆ ಎಷ್ಟಾಯ್ತು? 3 15 45. ಸೊ ಎಕ್ಸ್ 15. ಸೊ 15 ಹಾಕಲಿ. ಏನು 4x ಅಂದ್ರೆ ಎಷ್ಟ? 60 ಆಗುತ್ತಾ? 7x ಅಂದ್ರೆ ಎಷ್ಟ? 15 7 105 ಆಗುತ್ತಾ? ಅದನ್ನ ಮಾಡ್ಲಿ ನಾ ಫಸ್ಟಿಗೆನ 4ರಲ್ಲೇ ಬಾ, ಇಲ್ಲಿ 4ರಲ್ಲೇ ಬಾ, ಇಲ್ಲಿ 4ರಲ್ಲೇ ಗುಣಿಸಿನಿ, 7ರಲ್ಲೇ ಗುಣಿಸಿ 7ರಲ್ಲೇ ಗುಣಿಸಿನಿ. ಮತ್ತೆ ಅಲ್ಲಿ ಫಸ್ಟ್ ಅದನ್ನೇ ಮಾಡಿ ನಾನು. ಕೆಲವೊಮ್ಮೆ ಆಪ್ಷನ್ ಕೆಲವೊಮ್ಮೆ ಏನ್ ಕೊಟ್ಟಿರ್ತಾನ ಆಪ್ಷನ್ಗಳು ಅಂದ್ರೆ ಕೆಲವೊಮ್ಮೆ ಕೊಟ್ಟಿರ್ತಾನ 2 3 ಆಗಿರ್ತಾವ. ಹಂಗಿದ್ರ ತ್ರಾಸ. ಬಟ್ ಇಲ್ಲ ಕೊಟ್ಟಿರ್ಕಿಲ್ಲ, ಹಂಗಾಗಿ ನನಗೆ ಈಸಿಯಾಗಿ ಸಾಲ್ವ್ ಆಯ್ತು. ಸೊ ಅಕಸ್ಮಾತ್ ಎಕ್ಸಾಮ್ ಕೆಲವೊಮ್ಮೆ ಆಪ್ಷನ್ ಚೆಕ್ ಮಾಡ್ರಿ, ಆಪ್ಷನ್ ಮೇಲೆ ಆನ್ಸರ್ ಮಾಡ್ರಿ. ಬಟ್ ಕೆಲವೊಮ್ಮೆ ಆಪ್ಷನ್ನಾಗ 2 ಆಪ್ಷನ್ ಕೂಡ ಸರಿ ಆಗ್ತಿರ್ತಾವ, ಅವಾಗ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ನೀವು ಎಲ್ಲದಕ್ಕೂ ರೆಡಿ ಇರಬೇಕು. ಸರಿ, ಮುಂದಿನ ಕ್ವಶನ್ ಹೋಗೋಣ. ಬಾಳ ಸಿಂಪಲ್ ಒಂದೇ ಲೆಕ್ಕ. ಅಣ್ಣ ಬಾಳ ಈಸಿ ನೋಡಪ್ಪ ಲೆಕ್ಕಣ್ಣ. ಇವತ್ತು ಚಾಲು ಮಾಡತ್ವ. ಕುರಿನ ಕಡಿಯೋಕಿತ್ರ ಮೊದಲಕ್ಕ ಚೆನ್ನಾಗಿ ಪೂಜೆ ಮಾಡಿ ಅದಕ್ಕೆ ತಿನ್ನಿಸಿ ಉಣಿಸಿ ಮೊದಲು ಬೆಳೆಸ್ಬೇಕು, ಆಮೇಲೆ ಕಡಿಬೇಕು ಕುರಿ. ಒಂದೇ ದಿವಸ ಬಂದ ಟ್ರಿಗ್ನೋಮೆಟ್ರಿ ಲೆಕ್ಕ ಇಟ್ಟಪ್ಪ ಕಡ್ದಂದ್ರೆ ಕುರಿನ ಏನ್ ಅರ್ಥ ಅದ. ಹಂಗಾಗಿ ಮೊದಲ ಕುರಿಗೆ ನೀವು ಕುರಿನ ಅಂತ ತಿಳ್ಕೊಬೇಡ್ರಿ. ಮತ್ತೆ ನಮಗ ಕುರಿನ ಚಲೋ ಅಂತಿದ್ರಿ ನೀವು. ಏನ್ ತಿಳ್ಕೊರಿ, ಏನಾರ ತಿಳ್ಕೊರಿ. ಬಟ್ ನಾ ಏನ್ ಸಾಲ್ವ್ ಮಾಡತ್ತಲ್ಲ, ಏನ್ ಮಾಡತ್ತಲ್ಲ ಅದನ್ನ ಅರ್ಥ ಮಾಡ್ಕೊರಿ, ಅದು ಇಂಪಾರ್ಟೆಂಟ್. ನೀವೇನ್ರ ತಿಳ್ಕೊರಿ ಯಾಕ, ಬಟ್ ಇಲ್ಲೇನ್ ಮಾಡತ್ತ ಅದು ಇಂಪಾರ್ಟೆಂಟ್. ಸರಿ, ಏನೈತಪ್ಪ ಮುಂದಿನ ಕ್ವಶನ್. ಒಬ್ಬ ವ್ಯಾಪಾರಿ ಒಂದು ವಸ್ತು 480ಕ್ಕೆ 20 ವರ್ಷದ ಮಾರುತ್ತಾನೆ, ಖರೀದಿ ಬೆಲೆ ಎಷ್ಟು? ಶಾಪ್ಕೀಪರ್ sells an article for ₹488 and loss of 20%. Find the cost price. ಇದೇನಪ್ಪ ಮಾರಾಟ ಬೆಲೆ 480, ಲಾಸ್ 20% ಅವ್ರು 80ಕ್ಕೆ ಮಾರ್ಯಾನ. 80 ಎದಕ್ ಬರ್ತೀನಿ ಗೊತ್ತಾತು? 80 ಎದಕ್ ಬರ್ತೀನಿ ಗೊತ್ತಾಗಿಲ್ಲ ಅಂದ್ರ ಆನ್ಸರ್ 600. ಇಟ್ರ ಮೇಲೆ ಇಲ್ಲೇ ಮಾಡ್ಲಿ ಬರ್ತೀನಿ, ಇಟ್ರ ಮೇಲೆ ಗೊತ್ತಾಗ ಆನ್ಸರ್ 600. ಸಿಂಪಲ್ ಇರುತ್ತ ಆನ್ಸರ್. ಕ್ವಶನ್ ಆನ್ಸರ್ ಮಾಡೋದು ಸಿಂಪಲ್ ಇರುತ್ತಾ, ಬಟ್ ನೀ ಹೆಂಗ್ ಮಾಡ್ತೀನಿ ಇಂಪಾರ್ಟೆಂಟ್. ಅಣ್ಣ ಹೆಂಗ್ ಮಾಡ್ತೇನಾ ಅನ್ಬೋದು ನೀವು. ಹೇಳ್ತೀನಿ ಕೇಳ್ರಿ. ಈಗ ನಾ ಏನ್ ಅನ್ಕೊಂಡಿಪ್ಪ, ಒಂದು 100 ರೂಪಾಯಿಗೆ ಐಟಮ್ 20% ಲಾಸ್ ಐತ್ಲೆ. ಸೊ ಏನ್ರ 100ಕ್ಕೆ ರೇಟ್ ಹಾಕಿತ್ತು, 80 ಹಾಕಿತ್ತು. ಸೊ 180ಕ್ಕೆ ಹಾಕಿತ್ತು. ಹಂಗ ಈಗ ಏನೈತ್ಲೆ, ಈ 480 ಏನೈತ್ಲೆ. ಸೊ 480 ಅನ್ನೋದ 80 ಬೆಲೆ ಆಗುತ್ತಾ? ನಂಗೆ 100 ಬೆಲೆ ಬೇಕು.
ಎಂಟು ಒಂದ್ಲೆ ಎಂಟು ಆರ್ಲೆ 0 0 ತೆಗಿರ್ತ ಮೊದಲ 8 6 48 6 8 100 600 ಆನ್ಸರ್ ಇದು ನೋಡ್ರಿ ನಂಗೆ ಗೊತ್ತೈತಿ ಎಂಟು ಆರ್ಲೆ 24 ಕಾಣ್ಲೆ ಬಟ್ ಏನ್ ಮಾಡಿ ಟೇಕ್ ಹಾಕಿನಿ ಎಕ್ಸಾಮ್ ನಿಮ್ಗೆ ಹೇಳ್ತಿರ್ಕಿಲ್ಲ ನಾನು ನಿಮ್ಗೆ ಈಗ ಹೇಳ್ತಿರ್ಕಿಲ್ಲ ನಾ ಬಡ ಹಾಕಿ ಮುಂದೆ ಹೋಗ್ಬಿಡ್ತೀನಿ ನೀವು ಹಂಗ ಹಾಕೋಬೇಕಂದ್ರೆ ಏನ್ ಮಾಡ್ಬೇಕು ಹೆಂಗ್ ಬಿಡಿಸ್ಬೇಕು ಯಾವ ಕ್ವಶನ್ ಹೆಂಗ್ ಬಿಡಿಸ್ಬೇಕು ಯಾವ ಕ್ವಶನ್ ಬಿಡಿಸ್ಬೇಕು ನಿಮ್ಗೆ ಗೊತ್ತಿರ್ಬೇಕ ಸರಿ ಮುಂದಿನ ಕ್ವಶನ್ ಹೋಗೋಣ ಅರ್ಥ ಆಯ್ತಾ ಕ್ವಶನ್ ಮತ್ತೆ ಬಡ ಹೇಳಿ ಅರ್ಥ ಆಗಿಲ್ಲ ಅರ್ಥ ಆಗೈತೆ ಅನ್ಕೊಂಡ್ ಬಂದೋಣ್ರನ್ನ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ ಮತ್ತೆ ನಾಳೆ ಕ್ವಶನ್ ನಾಳೆ ಮಾತು ಬಿಡಿಸೋಣ ಅದ ಕ್ವಶನ್ ಒಳ್ಳೆ ದಿನ ಅಲ್ಲ ಮಾಡೋದು ಹೊಸ ಕ್ವಶನ್ ಬೇಡ ಅವ್ ಬಿಡಿಸೋಣ ಒಳ್ಳೆ ದಿನ ಸರಿ ಈ ಕ್ವಶನ್ ನೋಡ್ರಿ 2000 ಮೇಲೆ ವರ್ಷಕ್ಕೆ ಯಾವ ಕಾಲ ಅದಾರ ಇವ್ರೇನ ಈ 5ನೇ ಪೇಪರ್ ಐತಿ ಅದ ಈ ಕ್ವಶನ್ 9 ಜೂನ್ 2020 ಶಿಫ್ಟ್ ಆಡ ಈ ಶಿಫ್ಟ್ ಆಗಿ ಕ್ವಶನ್ ಕೇಳ್ಯಾರತ್ತ ಯಾವ ಕಾಲ ಇದ್ರೇನ 5 ಹುಡುಗರು ಮಾಡತಾವ ಲೆಕ್ಕ ನೀವು ನಮ್ಮ ಹುಡುಗರು ಸಣ್ಣದವ ನಮ್ಮ ತಮ್ಮಗಳೆಲ್ಲ ಸಣ್ಣದ ನಮ್ಮ ತಂಗಿ ನಮ್ಮ ಅಣ್ಣ ನಮ್ಮ ತಂಗಿ ನಮ್ಮ ಸಹೋದರರು ಮಿತ್ರ ಎಲ್ಲರೂ ನಮ್ ಸ್ನೇಹಿತರೆಲ್ಲ ಸಣ್ಣದಾರ ಅವ್ರಿಗೆ ಈಸಿ ಕ್ವಶನ್ ಕೇಳ್ತೀರಿ ನೀವು ಅರ್ಥ ಏನವ್ರಿಗೆ ಹೋಗ್ಬಿಡ್ರಿ ಪುಕ್ಕಟ ಮಾರ್ಸ ಫ್ರೀದ ಮಾರ್ಸಿಗತ್ತಾವ ಬಡ ಬಳತೋರಿ ಏನ್ ಮಾಡ್ದ 2000 ರೂಪಾಯಿ ಐತಿ ಲೆಕ್ಕ ಮಾಡೋದು ಬೇಡ ಲೆಕ್ಕ ಇದಕ್ ಮಾಡ್ಲ 3 5 15 15 2 30 ಲೆಕ್ಕ ಇದಕ್ ಮಾಡ್ಲ ಕೂತ್ಸದನ್ನ ಲೆಕ್ಕ ಮಾಡಕನ ಅಲ್ಲೇ ನಮ್ ಪೇಪ ಎಕ್ಸಾಮ್ದಾಗ ರೊಕ್ಕ ಪೇಪರ್ ಕೊಟ್ಟಿರ್ತಾರ ಬರೀತನ 15 2000 ಇಂಟು 5 ಇಂಟು 3 ಬಾಗಲೇನು ಯಾಕ ಮಾಡ್ರಲೆ ಸೀದಾ 3 5 15 30,000 ಆತು 30,000 ಆತು 2 0 ಹೋದು 300 ಬಂತು ಟೀಕ್ ಹಾಕಿನಿ ಮುಂದ್ ನಡೆದ್ನಿ ಸಿಂಪಲ್ ಅಷ್ಟೇ ಗೊತ್ತಲ್ಲ ಹೆಂಗ್ ನೋಡುತ್ತೆ ಇದು ಗೊತ್ತಿಲ್ಲ ಅಣ್ಣ ತಿರುವತನ ಈ ಕ್ವಶನ್ ಯಾರ ತಿರುವತ್ತಂದ್ರ ಅಂದ್ರ ಶರಣಾರ್ಥಿಗಳು ನಿಮಗ ಓಕೆ ಮುಂದಿನ ಪ್ರಶ್ನೆ 8 ಕೋಟಿ ರೂಪಾಯಿಗೆ ಹೀಗಿದೆ ಇನ್ನ ಬಂದಿಲ್ಲ ಹೀಗಿದೆ ಏನಂದಾರ ಒಂದು ಸಂಖ್ಯೆಯನ್ನು 25% ಹೆಚ್ಚಿಸಿದಾಗ 250 ಆಗುತ್ತದೆ ಮೂಲ ಸಂಖ್ಯೆ ಎಷ್ಟು ಇಟ್ ಈಸಿ ಕ್ವಶನ್ ಯೂಸಿದಾಗ ನನಗೆ ಅನ್ಸಾತೈತಿ ನಾ ಯೂಸಿ ಎಕ್ಸಾಮ್ ಅಪ್ಲೈ ಮಾಡಂಗಿಲ್ಲ ನನ್ನೊಂದು ತಿಂಡಿ ಏನೋ ಬೇರೆ ಐತಿ ಬಿಡ್ರದ ನಾನ್ ತಿಂಡಿ ಏನಾರು ಆತಕ್ಕ ಬಟ್ ನಾ ಇಟ್ ಈಸಿ ಕ್ವಶನ್ ನೋಡಿ ಅಪ್ಲೈ ಮಾಡ್ಬೇಕಾಗಿತ್ತು ನಾನು ಯೂಸಿಗೆ ಅನ್ಸಾಕತ್ತ ಬಿಟ್ಟೈತಿ ನನಗ ಬರ್ರಿ ಮಾಡೋಣ ಸೀದಾ ಪರ್ಸೆಂಟೇಜ್ ಲೆಕ್ಕ ಪತ್ರ ನೀವು ಮೊದಲು ಹೇಳ್ಬೇಕಂದ್ರ ಪರ್ಸೆಂಟೇಜ್ ಬಂದ್ರೆ ಸೀದಾ 100 ಕಣ್ಕೋರಿ 25% ಆಗೈತಿ ಏನೋ ಹೇಳಪ್ಪ ಕ್ವಶನ್ ಅದ ಇದಲ್ಲ ಕ್ವಶನ್ ಇದು ನನಗೆ ಬೋರ್ಡ್ ಫಸ್ಟ್ ಟೈಮ್ ಬರ್ಸೋದಲ್ಲ ಸ್ವಲ್ಪ ತಲೆಯಾಗ ಹಿಂಗ್ ಆಗತೈತಿ ಜಾದೂ ಐತ್ಲ ಅದು ಪಿಕ್ಚರ್ ಕೊಯ್ ಮಿಲ್ಗ ನನಗೆ ಬಸವ್ರ ಫುಲ್ ಕನ್ಫ್ಯೂಸ್ ಒಳ್ಳೆ ಕನ್ಫ್ಯೂಸ್ ಹಾಕಿನಿ ಮತ್ತೆ ಒಳ್ಳೆ ಬಳಸಿರ್ತೀನಿ ಮತ್ತೆ ಕನ್ಫ್ಯೂಸ್ ಹಾಕಣ ಸರಿ ನೋಡ್ರಿ 100ಕ್ಕೆ 20% ಇರ್ತದ 100ಕ್ಕೆ 125 ಆಗತ್ತೆ ನಂಬರ್ ಹಂಗಿದ್ದಾಗ 250 ಎಷ್ಟು 250 ಎಷ್ಟು ಅದ ಇದನ್ನ ಬಿಡ್ಸಂಗಿಲ್ಲ ಬಡ ಬರ್ತೀನಿ ಒಟ್ಟ ಬಟ್ ನಾ ಪೂರ್ತಿ ಅಂದ್ರೆ ಲೆಕ್ಕ ಬಿಡ್ಸಂಗಿಲ್ಲ ನೀವು ಮಾಡ್ರಿ ಅದನ್ನ ಈ ಕ್ವಶನ್ ನಾನು ತಿಳಿವತ್ತ ಆದ್ರೆ ಆನ್ಸರ್ 200 ಸಿಂಪಲ್ ಐತಿ 250 ಏನ ಹೆಸಗಿಲ್ಲ ಐತಿ 250 125 ಬೆಲೆ ಐತಿ 100 ಬೆಲೆ ಕೇಳ್ಯಾರ 121 125 2 ಇಂಟು 100 200 ಸಿಂಪಲ್ ಐತಿ ಮುಂದಿನ ಕ್ವಶನ್ ಹೋಗೋಣ ಅಂತ ಈ ಈಸಿ ಕ್ವಶನ್ ಟೈಮ್ ವೇಸ್ಟ್ ಮಾಡೋದು ಬ್ಯಾಡ ಬಾಳ ಹೌದಿಲ್ಲ ಕರೆಕ್ಟ್ ಐತಿ ಹೌದಾ ಸರಿ ಮುಂದಿನ ಕ್ವಶನ್ ಮತ್ತದ ಕ್ವಶನ್ ಬತ್ತ ಮುಂದಿನ ಕ್ವಶನ್ ಬಾರೋ ಸಾವ್ಕಾರ ಬತ್ತಾನ A can complete a work in 12 days. Accent and accent. A can complete a work in 12 days and B in 18 days. How many days will they finish together? A 12 ದಿವಸ ಕೆಲಸ ಮುಗಿಸ್ತಾನಂತ B 15 ದಿವಸ ಕೆಲಸ ಮುಗಿಸ್ತಾನಂತ ಇಬ್ಬರ ಸೇರಿ ಎಷ್ಟು ದಿವಸಕ್ಕೆ ಮುಗಿಸ್ತಾರಂತ ಇಬ್ಬರು ಕೂಡ ಮುಗಿಸ್ರ ನಾವೇ ಮಾಡೋಣ ಅಂತೀನ ನಾವು ಮುಗಿಸ್ಕೊಂಡು ಹೋಗೋಣ ಬರೋಣ ಎಕ್ಸಾಮ್ ಮುಗಿಸಿ ಒಂದು ತಾಸಿನ ದಿವ್ಯ ಎಕ್ಸಾಮ್ ಬರುತ್ತಲ್ಲ ಸರಿ ಪೂರಾ ಬರೆದು ಬಿಡಿಸ್ತಾನ ನೀವು ಪೂರಾ ಬರೆದ ಬಿಡಿಸ್ತಾನ ಈ ಸಲ ಮತ್ ಬೈಬಾರ್ದ ಅಣ್ಣ ನೀನ ಬರೀ ವಾಲಿಗೆ ಬರೀ ಎಲ್ಲ ಬರೀ ಹೇಳ್ತಿ ಬಾಯ್ಲಿ ನೀ ಬರೀ ಹೇಳ್ತಿ ಬರೀ ಬರೆಯಂಗಿಲ್ಲ ನಮ್ಗೆ ಅರ್ಥ ಆಗೋತಂದ್ರೆ ಏನ್ ಮಾಡ್ನ ಹೌದಿಲ್ಲ ಏನ್ ಮಾಡ್ಬೇಕು ನಾವೇನ್ ಮತ್ತ ಒಟ್ಟು ಕೆಲಸ ಕಂಡಿಬೇಕು ಫಸ್ಟ್ ಒಟ್ಟು ಕೆಲಸ ಹೆಂಗ್ ಕಂಡು ಹಿಡಿತೀರಿ ಎರಡು ಲಸ ತೆಗೀರಿ ಎಷ್ಟಾಗುತ್ತಾ 12 3 30 18 30 ಆಗುತ್ತಾ 12 3 18 36 ಒಟ್ಟು ಕೆಲಸ ಎಫಿಷಿಯನ್ಸಿ 3 + 2 5 ಎಷ್ಟಾಗುತ್ತಾ 5 ಒಳ್ಳೆ 35.10 5 2 10 ಐತನ ಆಪ್ಷನ್ಯಾಗ 7.2 ದಿವಸ ಏನ್ ಬಗ್ಗೆ ಆಪ್ಷನ್ಯಾಗ ಇದನ್ ಕೊಟ್ಟಾರ ನಾ 30 ರೂಪಾಯಿ ಆಕ್ಚುಲಿ ನಾ ಹೆಂಗ್ ಬರ್ದ ನಂಗೆ ಇದು ಗೊತ್ತಿಲ್ಲ ಇದು ಹಿಂಗ ಎಕ್ಸಾಮ್ದಾಗ ಆಪ್ಷನ್ ಚೆಕ್ ಮಾಡ್ರಿ 10 ಜೂನ್ 2025 ಶಿಫ್ಟ್ 1ನೇದಾಗ
ಆಪ್ಷನ್ ಏನ್ ಹಿಂಗ ಕೊಟ್ಟಿದ್ರು ಏನು ಪಾಯಿಂಟ್ ಆಪ್ಷನ್ ಕೊಡಲ್ಲ ಮೋಸ್ಟ್ಲಿ ಅವ್ರ ಫ್ರಾಕ್ಷನ್ ಆಪ್ಷನ್ ಕೊಟ್ಟಿರ್ತಾರ. ಸೊ ಆಪ್ಷನ್ ಇದೆ ಆನ್ಸರ್ ಇರ್ಬೋದು ಮೋಸ್ಟ್ಲಿ. ಸೊ ಆಕ್ಚುಲಿ ಜಾಸ್ತಿ ಹೊತ್ತವ್ರ ಕೆಲಸ ಒಳಗೆಲ್ಲ ಫ್ರಾಕ್ಷನ್ ಕೊಟ್ಟಿರ್ತಾರ, ಬಟ್ ಹಿಂಗ್ ಕೊಟ್ಟರೆ ಗೊತ್ತಿಲ್ಲ, ಚೆಕ್ ಮಾಡ್ಕೋರಿ. ಸೊ ಏನಾರ ಫ್ರಾಕ್ಷನ್ ಬಂದ್ರೆ ಇದೆ ಆನ್ಸರ್ಸ್ ಡೈರೆಕ್ಟ್. ಆಪ್ಷನ್ ಇದು ದಶಾಂಶ ಕೊಟ್ಟಿದ್ರೆ ಇದೆ ಆನ್ಸರ್ ಇರುತ್ತೆ, ಸಿಂಪಲ್. ಬರೀ ಮುಂದಿನ ಕ್ವಶನ್ ಹೋಗೋಣ ಅಂತ. ಮುಂದಿನ ಪ್ರಶ್ನೆ ಹೀಗಿದೆ. ಓಕೆ, ಅದ ಕ್ವಶನ್ ಬತ್ತ ಮತ್ತ ನಾ ಮುಂದಿನ ಕ್ವಶನ್ ಹಿಂಗೈತೆ ಅದ ಕ್ವಶನ್ ಇರ್ತೈತಿ. ಅದ ಟೈಮ್ ಖರಾಬ್ ಐತಿ ನೋಡ್ತಿದ್ರಿ ಒಂದ್ಸಲ ಕ್ಯಾಮ್ರಾ ಕಟ್ಟಂಗ್ ಬರಲ್ಲ. ನಾ ಇಲ್ಲೆಲ್ಲ ಕಲ್ಸಾತನು, ನಾ ಏನೋ ಬರತ್ತಿಲ್ಲ, ಏನೋ ಬರತ್ತಿಲ್ಲ ಅನ್ಕೊಳತ್ತ. ಇಲ್ಲಿ ಬಂದ್ಮೇಲೆ ಹೆಂಗ್ ಗೊತ್ತಿಲ್ಲ, ಅಲ್ಲಿ 7 ಬನ್ನಿ ಕಟ್ಟೆ ಕಾಣತೈತಿ, ಬಟ್ ಹೊಳೆ ಬನ್ನಿ ಹೆಂಗ್ ಕಾಣೋದು ತೆರಿಯ ಹೊತ್ತು ಏನಾಗುತ್ತಾಕೈತಿ. ದ ಎವರೇಜ್ ಆಫ್ 5 numbers is 40, 1 number is removed, average becomes 35. ಓಕೆ, 5 ಸಂಖ್ಯೆಗಳ ಸರಾಸರಿ 40 ಆಗಿದೆ. 5 ಸಂಖ್ಯೆಗಳ ಸರಾಸರಿ 40 ಐತಿ. ಒಂದು ಸಂಖ್ಯೆಯನ್ನು ತೆಗೆದಾಗ 35 ಆಗುತ್ತಾ? 4 ಸಂಖ್ಯೆಗಳು ಎಷ್ಟಾಯ್ತು? 35 ಆಯ್ತು. ತೆಗೆದಾಗ ಸಂಖ್ಯೆ ಯಾವ್ದು? ಅಯ್ಯೋ ಶಿವ, ಇಷ್ಟು ಈಸಿ ಕ್ವಶನ್ ಬೇಡ. ನಾ ಟಫ್ 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 ಮಾಡ್ತೀನಿ ಇದನ್ನ. ಟಫ್ ಹೆಂಗ ಸಾಲ ಒಣ್ಣೆ ತೊಡೋರು ಹೆಂಗ್ ಕಲಿಸ್ಬೇಕು, ನಾ ಇದನ್ನ ಹಂಗ್ ಕಲಿಸ್ ನೋಡ್ರಿ. 5 ಸಂಖ್ಯೆಗಳ ಸರಾಸರಿ 45 ನೋಡ್ರಿ. ಏನ್ ಮಾಡ್ತೀರಿ ನೀವು? 5 ಗುಣಿಸ್ರಿ, ಒಟ್ಟು ಸಂಖ್ಯೆ 30 ಸಿಗುತ್ತೆ ನಿಮ್ಗ. 5 4 20, 200. 4 35 ಎಷ್ಟ? 35 4 ಎಷ್ಟ? 140. ನಾ ಇದೆಲ್ಲ ಹೇಳ್ಬೇಕು ಬೇಡ, ನಮ್ಗೆ ಗೊತ್ತಿಲ್ಲ. 35 4 ನಮಗ್ 35 ಬಗ್ಗೆ ಬರಂಗಿಲ್ಲ. 35 70, 72, 40 ಅಷ್ಟು ಸಿಂಪಲ್. 60 ನೋಡ್ರಿ, ಮೈನಸ್ ಮಾಡಿ 60, ಆನ್ಸರ್ 60. ಇದನ್ನ ನಾವು ಶಾರ್ಟ್ಕಟ್ ಹೆಂಗ್ ಮಾಡ್ಬೋದಾಗಿತ್ತು? ಇದನ್ನ ನಾವು ಶಾರ್ಟ್ಕಟ್ ಹೆಂಗ್ ಬಿಡಿಸಬಹುದಾಗಿತ್ತು ನನಗೆ ಹೇಳ್ರಿ ನೋಡ್ರಿ. ಯಾರು ಒಂದಷ್ಟು ಸ್ಟೆಪ್ ಶಾರ್ಟ್ಕಟ್. ಕ್ವಶನ್ ನೋಡಂಗಿಲ್ಲ, ಲೆಕ್ಕ ಪೆನ್ನ ಪೇಪರ್ ಹಿಡಿಯಂಗಿಲ್ಲ. ಪೆನ್ನ ಪೇಪರ್ ಹೊಡೆದ್ರೆ ಉತ್ಸವ. ಕ್ವಶನ್ ನೋಡದೈತಿ, ಆನ್ಸರ್ ಹಾಕೋದೈತಿ. ಕ್ವಶನ್ ನೋಡದೈತಿ, ಆನ್ಸರ್ ಹಾಕೋದೈತಿ. ಕ್ವಶನ್ ನೋಡದೈತಿ, ಆನ್ಸರ್ ಹಾಕೋದೈತಿ. ಹೇಳಿ ಏನ್ ಮಾಡ್ಬೇಕಂತ ಹೇಳಿ. 40 ನಮಗೂ ಕನ್ಫ್ಯೂಸ್ ಆಕೈತಲ್ಲಪ್ಪ. ನಾ ಟ್ರಿಕ್ ಅಂತ ಹೇಳ್ತಿಲ್ಲ, ಟ್ರಿಕ್ ಇರ್ತಾವ ಈ ಬೇಸಿಕ್ ಮೆಥಡ್ ಮಾಡಿ ತಿಳ್ಕೊ. ಇದು ಟ್ರಿಕ್ ಹೋಯ್ಕೋತ ಹೋಗೈತೆ ಅಂತ ಹೇಳಿ ನಂಗೆ ನೆನಪಾಗೋತಡಿ. ಟ್ರಿಕ್ ಏನಿತ್ತು ಅಂತ ಹೇಳಿದ್ರದ? ಏನಿತ್ತು 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 ಈ ಪಾಯಿಂಟ್ 35. ಓಕೆ 5 5 5. ಓಕೆ, ಹಾ 40 ಏನಿತ್ತ ಮೊದ್ಲು? ಈ ಸರಾಸರಿ 40 ಇತ್ತು. ಸೊ ಯಾವ್ದು ಅಂಕಿ ತೆಗೆದಾರಬೇಕಲ್ಲ, ಕೂಡಿಸ್ಬೇಕು ನಾವು. ಯಾವ್ದೊಂದು ಕಡಿಮೆ ಆಗೈತೆ, ಜಾಸ್ತಿ ದೊಡ್ಡ ನಂಬರ್ ತೆಗೆದಾರ, ಹಂಗಾಗಿ ಕೂಡಿಸ್ಬೇಕಲ್ಲ. ಏನಾಗೈತೆ? 5 ಕಡಿಮೆ ಆಗೈತಿ. ಎಷ್ಟು ಸಂಖ್ಯೆ ಮೇಲೆ? 4 ಸಂಖ್ಯೆ ಮೇಲೆ ಐತಿ. 4 ಸಂಖ್ಯೆ ಮೇಲೆ 5 ಕಡಿಮೆ ಆಗೈತಿ. 40 ಪ್ಲಸ್ 5 4 20, 60 ಆನ್ಸರ್. ಇದು ಎಷ್ಟು ಮಂದಿ ಇದ್ದಿದ್ದು ನಂಗೆ ಗೊತ್ತಿಲ್ಲ, ಬಟ್ ಹಾಗಾಗಿ ನಿಮ್ಗೆ ತಿಳಿದೈತೆ ಅನ್ಕೊಂಡ್ನು. ಅದನ್ನ ಬಳಸ್ರಿ. ಇದನ್ನ ಬಳಸ್ಬೋದು ನೀವು. ಇದು ನಿಮ್ಗೆ ತಿಳಿದಿತ್ತಂದ್ರ ಇದನ್ನ ಬಳಸ್ರಿ, ತಿಳಿದಿಲ್ಲ ಅದನ್ನ ಬಳಸ್ರಿ. ಸುಮ್ಮ ತಿಳಿಯಾಕೊಳಕ್ ಬಾ ಪ್ರಯತ್ನ ಮಾಡಕೋಬೇಡ್ರಿ. ಸಿಂಪಲ್ ಇದನ್ನ ಮಾತು ನೋಡ್ರಿ. ಇದನ್ನ ಮಾಡ್ಲಿಗ ಇದನ್ನ ಅದನ್ನ ಕೇಳ್ರಿ. ಹಿಂಗೂ ಓಡಿಸ್ಬೋದನ? ನಾ ಹಿಂಗಟ ವರ್ಷಂದಿರ ಅವ್ರ ಹಿಂಗಟ ವರ್ಷಂದಿರ, ನಾ ಹಿಂಗ್ ವರ್ಷ ಐ ಎಮ್ ಎ ಗಾಡ್, ಐ ಎಮ್ ಎ ಗಾಡ್. ನೋಡ್ರಿ ಲಸ ಏನ್ ನಂಗೆ ಬರೆಯಾಕೊಂಡ್ ಬರಂಗಿಲ್ಲ ಬೋರ್ಡ್ ಮೇಲೆ. 40 ಪ್ಲಸ್ 5 ಡಿಫ್ರೆನ್ಸ್ ಐತಿ. ಸೊ ಈ ಸರಾಸರಿಗೆ 5 ಡಿಫ್ರೆನ್ಸ್ ಐತ್ನ್ಯಾ. ಸೊ 5 ಎಷ್ಟು ಅಂಕಿ ಮೇಲೆ ಎಷ್ಟು ಅಂಕಿ ಉಳ್ದಾವ? 4 ಅಂಕಿ ಉಳ್ದಾವು. ಸೊ 4 ಅಂಕಿ ಮೇಲೆ ಡಿಫ್ರೆನ್ಸ್ ಐತಿ. ಸೊ 40 ಪ್ಲಸ್ 5 4 20, 60. ಇದ ಟ್ರಿಕ್ ಇದ್ರ ಅದ ಈಸಿ ಐತೆ ಅನ್ಸತ್ ನನಗೆ. ಯಾಕೋ ಎಲ್ಲಾ ಈಸಿನ. ನಿಮಗ್ ಸ್ಪೀಡ್ ಆಗಿ ನಿಮ್ಗೆ ಲೆಕ್ಕ ಮಾಡಕ್ ಬಂದಂತ ತಿಳ್ಕೋರಿ. ಎಲ್ಲಾ ಈಸಿನ ಅನಿಸ್ತಾವ, ಲೆಕ್ಕ ಮಾಡಕ ಬರ್ಬೇಕಷ್ಟ. ಮುಂದಿನ ಪ್ರಶ್ನೆ ಹೀಗಿದೆ. ಏನಿದೆ ಮುಂದಿನ ಪ್ರಶ್ನೆ? ಒಂದು ರೈಲು 2 ಗಂಟೆಗಳಲ್ಲಿ 120 ಕಿಲೋಮೀಟರ್ ಪ್ರಯಾಣಿಸುತ್ತದೆ. ಅದರ ವೇಗ ಎಷ್ಟು? 2 ಸಲ ಕೊಟ್ಟ ನೀವು ಲೆಕ್ಕ. ಅದು ಸೇಮ್ ಕ್ವಶನ್ ಕೊಟ್ಟಾರ 2 ಸಲ. ನಾ ದೊಡ್ಡದಾಕತ್ತನ್ನ ಬೈ ಕ್ವಶನ್ ಕರೆಕ್ಟ್ರಿ ಇಂಚಿನ ಈಸಿ ಕ್ವಶನ್ ಬರತಾವ. ಬೈ ಟಿಕ್ ಹಾಕು. 125 ಬೈ 2. ಅದು ಮೀಟರ್ ಪರ್ ಸೆಕೆಂಡ್ ಕೇಳ್ರೆ ಸ್ವಲ್ಪ ಟಫರ್ ಆಕೈತಿ. ಕಿಲೋಮೀಟರ್ ಹಾಕಿ ನಾವ ಏನ್ ಈಜಿ ಕ್ವಶನ್ ಮಾರಾಯ. ಇಟ್ಟು ಈಜಿ ಕ್ವಶನ್ ಬರತಾವ ಈಜಿ ಒಳಗ. ಎಲ್ಲ ಈ ಕ್ವಶನ್ ಈಜಿ ಇರಂಗಿಲ್ಲ, ಕ್ವಶನ್ ಟಫ್ ಇರ್ತಾವ. ಇವತ್ತಿನ 1ನೇ ದಿವಸ ಐತಿ. ಮೊದಲ ಕುರಿಗೆ ಪೂಜೆ ಮಾಡೋನು, ಡ್ಯಾನ್ಸ್ ಮಾಡ್ಸೋನು ಕುರಿಗೆ. ನಾಳಿಂದ್ರ ಕುರಿ ಕಡಿನು ಅಂತ. ಇವತ್ತ ಬಾ ಖುಷಿ ಬಿಡ್ರಿ ಅಣ್ಣ, ಈಜಿ ಕ್ವಶನ್ ಮಾಡ್ತಾನ ಬೇಡ್ರಿ. ನಾಳಿಂದ್ರ ತರ್ತೀನಿ ಕ್ವಶನ್. ಇನ್ನ ಕ್ವಶನ್ ಅದಾವ. ಈಗ ಇನ್ನ 7ನೇ ಕ್ವಶನ್ ಮಾಡತ್ತ ನಾವು. 3 ಕ್ವಶನ್ ಮುಗಿದ ಗೊತ್ತಾಗತ್ತೆ ಈಜಿ ಕ್ವಶನ್ ಅಂತ. 8ನೇ ಕ್ವಶನ್ ಬಂದೋಣ. ಹಾ 15 20. ಓಕೆ, 3 ಸಂಖ್ಯೆ ಕೊಟ್ಟಾರ. ಮತ್ತು ನಾ ಪೆನ್ ಮೇಲೆ ಕ್ಲಿಕ್ ಮಾಡೋದು ಮರಿತಾನ. 12 15 20 ಈ ಸಂಖ್ಯೆಗಳ LCM ಬೈ 13 ಜೂನ್ 2025 ಯಾರು ಶಿಫ್ಟ್ ಇವತ್ತ ಚಾನ್ಸ್ ಹೊಡೆದಿರ್ಲ. ಇಟ್ ಈಸಿ ಕ್ವಶನ್ ನಿಧಿಗನ್ನ ಮಾಡ್ಬೋದ? ಇದನ್ನ ಸಾಲ್ವ್ ಮಾಡೋಂಗಿಲ್ಲ. ಇದು ನಾವು ಈಸಿ ಕ್ವಶನ್ ಐತೆ. 3 ಅಂಕಿಲೆ ಭಾವ ಅತಿ ಚಿಕ್ಕ ಸಂಖ್ಯೆ ಅದೈತೆ.
70 90 120 ಅಂದ್ರೆ ದೊಡ್ಡದಕ್ಕೈತಿ ಹಾಕೈತಿ 60 ಸಿಂಪಲ್ ಇವಾಗ ಮಾಡಿ ತೋರಿಸ್ಲಿ ಸರಿಪ ಮಾಡಿ ಬಿಡ್ತಾನ ಅಯ್ಯಪ್ಪ 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 ಇದ್ರ 6 ಮಾಡ್ಬೋದು ಸರಿ 6 ಮಾಡ್ರೆ ಹೊಲ್ಸಕೈತಿ 3 ಮಾಡೋಣ 3 ಹಾಕ್ಲ 12 3 5 15 20 20 5 ಮಣ್ಣು 4 1 4 4 5 1 5 4 4 4 16 ಅಯ್ಯಪ್ಪ ಬಾಳ ದೊಡ್ಡ ಬರ್ತಾ ಇದೆ ಏನೋ ತಪ್ಪು ಅನ್ಯ ಏನು ತಪ್ಪು ಮಾಡಿದೆ ಬಸ್ಸಂಗಡಿ ಓಕೆ 4 ಮಾಡ್ಬೇಕಲ್ಲ ಹೊಳಿನ ನಾ ಟ್ರಿಕ್ ಮಾಡ್ಬೇಡಿ ಬೇಸಿಕ್ ಪ್ರಾಬ್ಲಮ್ ಅಂತ ನನಗ 5 14 ಇದ ನಿಮ್ಮದು ಬೇಸಿಕ್ ಮೆಥಡ್ ಸಾಲ ಕಲಿಸಿರ್ತಾರಲ್ಲ 1ನೇ 2ನೇ ಹುಡುಗರು ಕಲಿಸಂಗ ಹಂಗ್ ಕಲಿಸಂಗ್ ಬರ್ತಾನ ಇಲ್ಲಿ ಹಿಂಗೆಲ್ಲ ನೀವು ಎಕ್ಸಾಮ್ ಮಾಡತ್ತಿದ್ರ ಒಟ್ಟ ಮಾಡಕ್ ಹೋಗ್ಬೇಡ್ರಿ ಸಿಂಪಲ್ ಏನೈತಿ ಹಿಂಗ್ LCM ಕೇರ್ ಅಂತ ತಿಳ್ಕೊರಿ ಯಾವ ಸಂಖ್ಯೆ ಅತಿ ಸಣ್ಣ ನೋಡ್ರಿ ಅತಿ ಸಣ್ಣ ಸಂಖ್ಯೆದ ಭಾವ ಐತಿ ನೋಡ್ಕೋತವ್ರಿ ಸೊ ಯಾವ ಅತಿ ಸಣ್ಣ ಸಂಖ್ಯೆ ಐತಿ ಯಾವ ಸಂಖ್ಯೆ ಭಾವ ಹೊಂಟೈತಿ ಅದನ್ನ ಮಾಡ್ಕೋರಿ ಸಿಂಪಲ್ ಆಗ ಸಣ್ಣ ಸಂಖ್ಯೆ ಐತಿ ಅದನ್ನ ಮಾಡ್ಕೊಂಡಲ್ಲ ನಂಗ ಸರಿಯಾಗಿ ತಪ್ಪ ಹೋಗ್ಬಿಟ್ನ ಸರಿ ಮುಂದಿನ ಕ್ವಶನ್ ಹೋಗೋಣ ಅಂತ ಮುಂದಿನ ಪ್ರಶ್ನೆ ಹೀಗಿದೆ ನಾನು ಯಾಕೋ ಕ್ಲಾಸ್ ಬಿಟ್ಟು ಹೋಗ್ಬೇಕು ಅನ್ಸೋದೈತಿ ಬಾಳ ಈಸಿ ಕ್ವಶನ್ ಅದಾವ ಈಸಿ ಕ್ವಶನ್ ಕೊಟ್ಟಿರ್ತಾರ ಅನ್ಕೊಂಡ್ ಅಯ್ಯ ನಮ್ಮಪ್ಪ ದುರ್ಗಪ್ಪ ಪೆನ್ ಕ್ಲಿಕ್ ಮಾಡಪ್ಪ 2x + 5 = 15 2x = 10 ಆಗುತ್ತಾ x = 5 ಆಗುತ್ತಾ ಇದು ಒಂದು ಕ್ವಶನ್ ಇದನ್ನ ನಾವು ಬಿಡಿಸ್ಬೇಕು ಇದಕ್ಕೆ ನಮಗ್ ಒಂದ್ ಮಾರ್ಕ್ ಕೊಡತಾರ ಛೇ ಇದು ಒಂದು ಜನ್ಮವೇ ರಾಜ್ಕುಮಾರ್ ಹತ್ರ ಡೈಲಾಗ ಬಾಳ ಈಸಿ ಕ್ವಶನ್ ಈಸಿ ಎಲ್ಲ ಕ್ವಶನ್ ಈಸಿ ಅನ್ನಂಗಿಲ್ಲ ಇವತ್ತು 1ನೇ ದಿವಸ ಐತಿ ಕುರಿ ಮೊದಲು ಪೂಜೆ ಮಾಡ್ಸೋತ ಪೂಜೆ ನಾಳಿಂದ ಹಬ್ಬ ಮಾಡ್ರಿ ಹಬ್ಬ ಕುರಿ ಕಡಿನ ಆಮೇಲೆ ಎಕ್ಸಾಮ್ ಸರಿ ಬಂದಂಗ ಕುರಿ ಆಗ ಕಟ ಇಲ್ಲ ಎಕ್ಸಾಮ್ ಸರಿ ಬಂದಾಗ ನೀವು ರೆಡಿ ಆಗಿರ್ತೀರಿ ಕುರಿ ಆಗಿರಂಗಿಲ್ಲ ಹೋಗ ಸಿಮ್ ಆಗಿರ್ತೀರಿ ಗೊತ್ತೇ ಸಮಯ ಗುರ್ರ ಅನ್ಕೋತ ಮುಂದೆ ಕ್ವಶನ್ ನೋಡ್ರಪ್ಪ ಬಕ್ಷು ನಾವ್ ಕ್ಲಾಸ್ ಹೇಳಿದ್ರ ಕ್ಲಾಸ್ ಬಕ್ಷು ಮಾಡ್ತಾನ ಸೈತಲ್ಲ ಇರುದ್ ಬಿಟ್ಟು ಬಾಕಿನ ಹಾಕೋದಕ್ಕೊಂಡು ಬಾ ಕತಿ ಮಂಡ ಫಂಡ್ ಏರಿಯಾ ಫಾರ್ ರೆಕ್ಟಾಂಗಲ್ ಅಂತ ಅಯ್ಯೋ ಯಪ್ಪ ವಿಸ್ತೀರ್ಣವನ್ನು ಅಯ್ಯೋ ನನ್ನ ದುರ್ಗಪ್ಪ ಪೆನ್ ಕ್ಲಿಕ್ ಮಾಡೋ ಯಪ್ಪ ಪೆನ್ನ ಯಾಕೋ ಕ್ಲಿಕ್ ಮಾಡಂಗಿಲ್ಲ ಯಪ್ಪ 10 ಸೆಂಟಿಮೀಟರ್ 5 ಸೆಂಟಿಮೀಟರ್ ಐತಿ ಅದ್ರ ವಿಸ್ತೀರ್ಣ ಕೇಳಾರ 10 5 50 ಏನಿಲ್ಲ ಸಿಂಪಲ್ 50 ಐತಿ ವಿಸ್ತೀರ್ಣ ಏನ್ ಫಾರ್ಮುಲಾ ಅಗಲ ಇಂಟು ಉದ್ದ ಸಿಂಪಲ್ ಮುಂದಿನ ಪ್ರಶ್ನೆ ಹೋಗೋಣ ಅಂತ ಬಾ ಈಸಿ ಕ್ವಶನ್ ಬರ್ತಾವಪ್ಪ ಗೊತ್ತಾ ಓಕೆ ಮುಂದಿನ ಕ್ವಶನ್ ಬರಲಿಲ್ಲ ಓಕೆ ಪೆನ್ ಕ್ಲಿಕ್ ಮಾಡ್ಬೇಕಲ್ಲ ಫಸ್ಟ್ ನಂಗೆ ನಡ್ಕೊರಂಗಿಲ್ಲ ಒಂದು ವಸ್ತುವಿನ ಮಾರ್ಕ್ ಬೆಲೆ ಏನೋ ಒಂದು ಬೆಲೆ 40% ಹೆಚ್ಚು 20% ರಿಯಾಯಿತಿ ನೀಡಿದರೆ ಲಾಭ ಎಷ್ಟು ಒಂದು ವಸ್ತು 100 ರೂಪಾಯಿಗೆ ತನ್ಕೋರಿ ಅದನ್ನ 140 ರೂಪಾಯಿ ಮಾಡ್ಯಾನ 20% ಡಿಸ್ಕೌಂಟ್ ಕೊಟ್ಟಾನ ಈಗ ಅದಕ್ಕೆ ಲಾಭ ಎಷ್ಟು ಕೇಳ ಇದನ್ನ ಮಾಡಾಕ 108 ಟೆಕ್ನಿಕ್ ಅದಾವ 108 ನಿಮಗೆ ಯಾವ ಟೆಕ್ನಿಕ್ ಬೇಕು ನಂಗೆ ಹೇಳ್ರಿ ಫಸ್ಟ್ ನಾ ಹೆಂಗ್ ಮಾಡ್ತೀನಿ ಹೇಳಿ ಅಣ್ಣ ನೀ ಹೆಂಗ್ ಎಕ್ಸಾಮ್ ಮಾಡ್ತೀಯ ನೀ ಎಕ್ಸಾಮ್ ಹೆಂಗ್ ಮಾಡ್ತಿ ಹೆಂಗ ಅಂದ್ರೆ ನಾ ಇದನ್ನ ಹೇಳ್ತೀನಿ ನೋಡ್ರಿ ಏನ್ ಮಾಡ್ತಾನಂದ್ರ 140 ಬರ್ಕೋತಾನ ಇದೇನದ ಮಾರ್ಕ್ ಬೆಲೆ ಅದ ಮಾರ್ಕ್ ಪ್ರೈಸ್ MRP ಸಿಂಪಲ್ ಆಗಿ ಹೇಳ್ಬೇಕಂದ್ರ 20% ಡಿಸ್ಕೌಂಟ್ ಐತ್ಲೆ ಸೊ 20% ಡಿಸ್ಕೌಂಟ್ ಅಂದ್ರ 100ಕ್ಕೆ ಎಷ್ಟತ್ ರೇಟ್ 80 ಆತ್ಲ ಸೊ ನಾ ಸೀದಾ 80 ಗುಣಾಕಾರ ಮಾಡ್ತೀನಿ 80/100 ಮಾಡ್ತೀನಿ 0 ಕ್ಯಾನ್ಸಲ್ 4 32 ಒಂದೈದು ಆಪ್ಷನ್ 2 ಇದು ನೋಡ್ರಿ ಇದು ಪೂರಾ ಗುಣಾಕಾರ ಪೂರ ಮಾಡೋಂಗಿಲ್ಲ ಇನ್ನೂ ತಪ್ಪತ್ಲ ಇದ ಕರೆಕ್ಟ್ ಐತಿ 122 ಆಗುತ್ತಾ ಸೊ 120 ಸಾರಿ 112 ಆಗುತ್ತಾ 100 + 12 100 + 100 ಐತಿ ರೇಟ್ ಲಾಭ ಇಟ್ ಕೇಳ್ಯಾರ ಲಾಭ ಕೇಳ್ಯಾರ ಅವ್ರ ಲಾಭ ಶೇಕಡ ಕೇಳ್ಯಾರನ ಮತ್ತ ಇದನ್ನ ಮಾಡ್ರಿ ಲಾಭ ಶೇಕಡ ಐತಿ ಸೊ 12 ಏನೈತಿ 112 ಐತಿ 12 ಆಪ್ಷನ್ ಆಗುತ್ತಾ ನೀವು ಹಿಂಗೂ ಮಾಡ್ಬೋದು 108 ಮೆಥಡ್ ಅದಾವ ಮಾಡಾಕ ನಾ ಬ್ಯಾರೆ ಮೆಥಡ್ ಅಂತ ಹೇಳಿ ಇನ್ನೊಂದು ಮೆಥಡ್ ಹೇಳಿ ಸರಿ ಹೇಳ್ತೀನಿ ಬರ್ರಿ 140 ಐತಿ ಇಂಟು 20% ಮಾಡ್ಬೇಕತ್ತ ಸಣ್ಣ ಊರದ್ದೇ ಮಾಡಿದಂಗ ನೋಡಿದ 14 2 28 ಅತ್ತ 124 28 ಕೈಬೇಕತ್ತ ಅದು ಸೇಮ್ ಇಷ್ಟ ಬರ್ತಿತ್ತಂತ ಅವಾಗ ಭಾಳ ಇದನ್ನ ಮಾಡ್ತಿದ್ವು ಅಂತ ಎಲ್ಲಾ ಕೂಡ ಅದೇ ಆನ್ಸರ್ ಬರ್ತಿತ್ತು ಹೆಂಗ್ ಮಾಡ್ರಿ ಆನ್ಸರ್ ಬರ್ಬೇಕಲ್ಲ ನಮ್ದು ಆನ್ಸರ್ ಬಂದಿತ್ತ ಮತ್ತೆ ಮಾಡ್ತಾನೆ ಇದೀನಲ್ಲ ನಿಮಗ್ ತೋರ್ಸಕಂತೇಳಿ ನಿಮಗ್ ತೋರಿಸ್ಬೇಕು ಅಂದ್ರೆ ಆನ್ಸರ್ ಮಾಡಿ ಹೇಳ್ರಿ ನೋಡ ಒಂದ್ ಮೆಥಡ್ಲಿ ಮಾಡ್ರಿ ಸಾಕ್ಲಾ ಎಲ್ಲಾ ಮೆಥಡ್ಲಿ ಮಾಡ್ಬೇಕು ಎಲ್ಲಾ ಮೆಥಡ್ಲಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡ ಹೌದಿಲ್ಲ ಮತ್ತ ತಪ್ಪಿದಲ್ಲಿ ಹೇಳಿ ಸಣ್ಣಗೆ ನಾವು ಹಾಡಾಡ್ತೀವಿ ಗಣಪತಿ ತಪ್ಪಿದಲ್ಲಿ ಕ್ಷಮಿಸಿ ಇನ್ನೊಂದು ಹಾಡಾಡ್ತಾನೆ ನೆನಪಲ್ಲಿ ಯಾರು ನೆನಪಿದ್ರು ಪ್ಲೀಸ್ ಕಮೆಂಟ್ ಹೇಳಿಲ್ಲ ಇಷ್ಟ ಬಂದಂಗ ಅದನ್ನ ಪ್ರಾರ್ಥನೆ ಗಣಪತಿ ಹಬ್ಬ ಅಂದ್ರೆ ಫಿಕ್ಸ್ ಅಂತ ಹೋಗಿ ಸ್ಟೇಜ್ ಮೇಲೆ ತಪ್ಪಿದಲ್ಲಿ ಕ್ಷಮಿಸಿ ಏನೋ ತಪ್ಪ ಅಂದ್ರೆ ನಂಗೆ ನೆನಪಾಗತ್ತದ ನಾವು ಅದು ನೋಡ್ಕೋತ ಮುಂದೆ ಪ್ರಶ್ನೆ ನೋಡ್ರಿ ಎ ಮತ್ತು ಬಿ 15 ದಿನಗಳಲ್ಲಿ ಬಿ ಮತ್ತು ಸಿ 20 ದಿನಗಳಲ್ಲಿ ಎ ಮತ್ತು ಸಿ 12 ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ 3 ಸರಿ ಎಷ್ಟು ಈಸಿ ಕ್ವಶನ್ ಬರತ್ತಲ್ಲ ನಾ ಇದನ್ನು ಬಾಯಲ್ಲಿ ಬಿಡಿಸ್ತಾನ
15 60 15 4 23 12 5 4 3 7 5 12 ಅಲ್ಲಿ 1 60 30 ಏನೋ ತಪ್ಪತ್ತಂದ 23 15 15 4 23 12 5 3 12 ಹಾ ಏನೋ ಮಿಸ್ಟೇಕ್ ಆಗಿತ್ಲ ಕ್ವಶನ್ ತಪ್ಪೈತ ತಡ್ರಿ ಚೆನ್ನಾಗಿ ಬಿಡ್ಸೋಣ ಅಂತ ಎ ಮತ್ ಬಿ ಇಬ್ಬರು ಸೇರಿ ಎಷ್ಟು ದಿನಕ್ಕೆ ಮಾಡ್ತಾರ 15 ದಿನಕ್ಕೆ ಮಾಡ್ತಾರ ಬಿ ಮತ್ ಸಿ ಎಷ್ಟು ದಿನಕ್ಕೆ ಮಾಡ್ತಾರ 20 ದಿನಕ್ಕೆ ಮಾಡ್ತಾರ ಎ ಮತ್ ಸಿ ಎಷ್ಟು ದಿನಕ್ಕೆ ಮಾಡ್ತಾರ 12 ದಿನಕ್ಕೆ ಮಾಡ್ತಾರ ಒಟ್ಟು ಕೆಲಸ ಎಷ್ಟಾಯ್ತು ಲಸ 60 ಈ 3 ಅಂಕಿ ಅಂತಾವಲ್ಲ ಈ 3 ಅಂಕಿ ಬಿಡೋರಿ ಇದು ಬಾ ಕಡೆ ಎಲ್ಲಾ ಎಕ್ಸಾಮ್ ಇವ ಬರ್ತಾವ 15 15 20 12 15 20 ಒಟ್ಟು 60 ಲಸ ಬರುತ್ತಾ ನಂಬರ್ ಬಾ ಬರ್ತಾವ ನೆನ್ಪಿಟ್ಕೊಂಡ್ ಮಾಡಿರದ 14 23 12 ಐತೆ ಸೊ ಇದ ಇಬ್ಬಿಬ್ರು ಕೂಡಿ ಮಾಡಿ ಕೆಲಸ ಐತಿ ಸೊ ಕೆಲಸ ಏನಾಕೈತಿ ಕೆಲಸ ಏನಾಕೈತಿ ಡಬಲ್ ಆಕೈತ್ಲ ಯಾಕಂದ್ರೆ ಇಬ್ಬಿಬ್ರು ಕೂಡಿ ಮಾಡ್ಯಾರ ಸೊ ಇಬ್ಬಿಬ್ರು ಕೂಡಿ ಮಾಡಾದ್ರ ಕೆಲಸ ಸೊ ಟೋಟಲ್ ಕೆಲಸ ಮಾಡ್ರಿ ಏನಾಕೈತಿ ಈಗ ಡಬಲ್ ಆಗ್ಬೇಕಿದ 120 ಆಕೈತಿ ಸೊ 120 ಡಬಲ್ ಯಾಕೆ ಮಾಡತ್ತನಪ್ಪ ಇದು ಟೋಟಲ್ ಕೆಲಸ ಡಬಲ್ ಯಾಕೆ ಮಾಡತ್ತನಂದ್ರ ಇಬ್ಬಿಬ್ರು ಕೂಡಿ ಮಾಡತಾರೋ ಇಬ್ಬಿಬ್ರು ಕೂಡಿ ಮಾಡತಾರ ಡಬಲ್ ಮಾಡತನು ಇಲ್ಲ ನಾ ಇದನ್ನ ಡಬಲ್ ಮಾಡ್ಕೋಬೇಕು ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ನಾ ಯಾವ್ದು ನಡೀತಿ ಒಂದ ಕೆಲಸ ಡಬಲ್ ಮಾಡ್ಕೋಬೇಕ ಇಲ್ಲ ಎಫಿಷಿಯನ್ಸಿ ಅರ್ಥ ಮಾಡ್ಕೋಬೇಕ ಈಗ ನಾ ಏನ್ ಕೆಲಸ ಡಬಲ್ ಮಾಡೀನಿ ಎಲ್ಲ ಒಂದ್ ಅದು ಮಾಡಿ ತೋರಿಸ್ಬೇಕಾರ 120 ಎಷ್ಟು 12 ಐತಿ 12 ಹತ್ಲೆ ಆನ್ಸರ್ 10 ದಿನ ಈಗ ಎಫಿಷಿಯನ್ಸಿ ಮಾಡ್ಕೋಬೇಕಂದ್ರ ನಾ ಕೆಲಸ ಸೇಮ್ ಇಟ್ಕೋಬಹುದು ಎಫಿಷಿಯನ್ಸಿ ಎಷ್ಟೈತಿ 412 407 12 ಅರ್ಧ ಮಾಡ್ಕೋಬಹುದು 6 6 10 60 ನೀವು ಹೆಂಗ ಮಾಡ್ರಿ ಆನ್ಸರ್ ಸೇಮ್ ಬರುತ್ತಾ ಸೊ ಆನ್ಸರ್ ಇಂಪಾರ್ಟೆಂಟ್ ಲಾ ನೀವು ಕೆಲಸ ಡಬಲ್ ಮಾಡ್ಕೊಂಡ್ ಮಾಡ್ರಿ ಬೇಕಾದ್ರೆ ಎಫಿಷಿಯನ್ಸಿ ಅರ್ಧ ಮಾಡ್ಕೊಂಡ್ ಮಾಡ್ರಿ ನೀವು ಹೆಂಗ ಮಾಡ್ರಿ ಆನ್ಸರ್ ಬರೋ ಸೇಮ್ ಇರುತ್ತೆ ನಮಗೆ ಆನ್ಸರ್ ಮುಖ್ಯ ಆನ್ಸರ್ ಬತ್ತು ಮುಂದಿನ ಕ್ವಶನ್ ಹೋಗೋಣ ಅಂತ ಬರ್ರಿ ಬಾಪ ಮುಂದಿನ ಕ್ವಶನ್ ಏನೈತಿ ಮುಂದಿನ ಕ್ವಶನ್ ಎರಡು ಟ್ರೈನ್ 120 ಮೀಟರ್ ಒಂದೈತಿ 180 ಮೀಟರ್ ಒಂದೈತಿ ಒಂದ್ 40 ಕಿಲೋಮೀಟರ್ ಹೊಂಟೈತಿ ಒಂದ್ 50 ಕಿಲೋಮೀಟರ್ ಹೊಂಟೈತಿ ಪರಸ್ಪರ ದಾಟಲು ತೆಗೆದುಕೋ ಸಮಯ ಏನಾಗುತ್ತಾ ಟ್ರೈನಿಂಗ್ ಕ್ವಶನ್ ಕ್ಯಾಚಿರ್ಲೇ ಬಾಬಾ ಹೆಂಗ್ ಬಿಡ್ಸೋ ಅಂತೇಳಿ ನೋಡ್ರಿ ಟ್ರೈನಿಂಗ್ ಕ್ವಶನ್ ಏನ 2 ಟ್ರೈನ್ ಅದಾವ ಸೊ 2 ಟ್ರೈನ್ ಎಷ್ಟು ದೂರ ಇರುತ್ತಲ್ಲ 2 ಟ್ರೈನ್ ಎಷ್ಟು ಉದ್ದದಲ್ಲ ಎರಡೂ ಕೂಡಿಸಿ ನಮ್ಗೆ ಏನ್ ಸಿಗುತ್ತಾ ಒಟ್ಟು ದೂರ ಸಿಗುತ್ತಾ 120 ಎಷ್ಟ ಯಾರು ಪೆನ್ನ ಪೇಪರ್ ಕೊಡ್ಸಿದ್ರೆ ನಾ ಬಾಯಾಗ ಮಾಡಕ್ ಬರ್ಬೇಕಿದ್ದನ 300 ಆಗುತ್ತಾ ಏನಂದ್ರ ವಿರುದ್ಧ ಕೊಂಟಾವ ಸಿಮ್ಸ್ ದುಗುದಿ ಕೊಂಟಾವ ಪರಸ್ಪರ ದಾಟಲು ಮೂವಿನ ಅಪೋಸಿಟ್ ಡೈರೆಕ್ಷನ್ ಅಂದ್ರ ಅಪೋಸಿಟ್ ಅಂದ್ರೆ ಏನಾಗುತ್ತಾ ಒಂದ್ ಹಿಂಗ್ ಬರತೈತಿ ಹಿಂಗ ಬಂದಾಗ ಏನಾಗುತ್ತಾ ಸ್ಪೀಡ್ ಡಬಲ್ ಆಗುತ್ತಾ ಯಾಕಂದ್ರೆ ಇದು ಹೊಂಟೈತಿ ಸ್ಪೀಡ್ ಡಬಲ್ ಆಗುತ್ತಾ ಜಾಸ್ತಿ ಆಗುತ್ತಾ ಅದ ಅಕಸ್ಮಾತ್ ಏನ್ರ ಹಿಂಗ ಎಡ್ಡು ಒಂದ್ ಕಡೆ ಹೊಟ್ಟಿತಪ್ಪ ಸ್ಪೀಡ್ ಮೈನಸ್ ಆಗುತ್ತಾ ಯಾಕಂದ್ರೆ ಒಂದ್ ಹೊಂಟೈತಿ ಇನ್ನೊಂದ್ ದಾಟತೈತಿ ಸೊ ಇದ್ರ ಸ್ಪೀಡ್ ಇದು ಮೈನಸ್ ಮಾಡ್ಕೋಬೇಕಾಗುತ್ತಾ ಸೊ ಎರಡು ವಿರುದ್ಧ ದಿಕ್ಕಿ ಹೊಂಟಾವ ಸೊ ವಿರುದ್ಧ ದಿಕ್ಕಿ ಹೊಂಟಿದ್ದ ಕಾರಣದಿಂದ ನಾವ ಏನ್ ಮಾಡ್ತಪ್ಪ ಅಂತಂದ್ರ ಇದನ್ನ ಮೊದಲ ಕೂಡಿಸ್ತು 90 ಇದು ಮೀಟರ್ ಐತಿ ಕಿಲೋಮೀಟರ್ ಆಗೈತಿ ಸೊ ಮೀಟರ್ ಮಾಡಕ್ ಏನ್ ಮಾಡ್ಬೇಕು 5/18 ಗುಣಿಸ್ಬೇಕು 18 ಐತಿ ಹೌದಿಲ್ಲ 300/25 25 12 ಎಷ್ಟು ಈಸಿ ಲೆಕ್ಕ ಆದ್ರೂ ಈಸಿ ಹೋಗ ನಾ ಈಸಿ ಎಕ್ಸಾಮ್ ಕಟ್ರೆ ಯಾರು ನೌಕರಿ ಮಾಡ್ತೀನಿ ಬಿಡ ಹಂಗಾರ ನೌಕರಿ ಮಾಡೋ ಆಸೆ ಆಗೈತಿ ಏನ್ ಮಾಡೋದ ನಮ್ಮ ಒಂದೊಂದ್ ತ್ರಾಸ ಒಬ್ಬರು ತ್ರಾಸ ಏನ್ ಮಾಡೋದ ನೋಡ್ರಿ ಮುಂದೆ ಕ್ವಶನ್ ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ 1000 at 10% per annum 10 years ಅಯ್ಯೋ ಶಿವ ಈಸಿ ಕ್ವಶನ್ ಬಾಯ್ಲೆ ಮಾಡ್ಲಿ ಇದನ್ನು ಬಾಯ್ಲೆ ಮಾಡ್ಲಿ 1000 100 100 10 100 200 200 210 ಕ್ವಶನ್ ಈಸಿ ಆಕ್ಚುಲಿ ನಾ ಬಾಯ್ಲೆ ಮಾಡತ್ತಿಲ್ಲ ಕ್ವಶನ್ ಆಕ್ಚುಲಿ ಈಸಿ ಇದಾವ ಇವತ್ತು ಒಂದೇ ದಿವಸ ಹಂಗ ಈಸಿ ಕ್ವಶನ್ ತಂದ ನಾನು ಬಾಯ್ ಟಫ್ ತಂದಿಲ್ಲ ಒಂದೇ ದಿವಸ ಒಮ್ಮೆ ಕ್ವಶನ್ ಟಫ್ ತಂದ ಬಾಳ ಟಫ್ ಬರ್ಲ ಸಣ್ಣಗೆ ಹೋಗೋಣಂತ ಮೊದಲು 1ನೇ ಸ್ಟೆಪ್ ಹಚ್ಚನು ಆಮೇಲೆ 2ನೇ ಸ್ಟೆಪ್ ಹಚ್ಚನು 3ನೇ ಸ್ಟೆಪ್ ಹಚ್ಚನು ಎಲ್ಲಾ ಸ್ಟೆಪ್ ಹಚ್ಚನು ಅಂತ ನೋಡ್ರಿ ಸಿಂಪಲ್ ಇದನ್ನ ಮಾಡಕ್ ನಾನು ಟ್ರಿಕ್ ಆಯ್ತು ನೋಡ್ರಿ ಹಿಂಗ್ ಬರ್ಕೋರಿ ಯಾವತ್ತು ಇದೊಂದು ಟ್ರಿಕ್ ನಿಮ್ಗೆ ಈ ಟ್ರಿಕ್ ಯಾರು ಹೇಳ್ತಾರಲ್ಲ ಗೊತ್ತಿಲ್ಲ ನಂದು ಇದ ಟ್ರಿಕ್ ಬಸ್ ಏನಂದ್ರ ಅವ್ರೇನ್ರ ಮೊತ್ತ ಕೇಳ್ರೆ ಇದೊಂದು ಫಾರ್ಮುಲಾ ಐತೆ 1 + r/100 p ಮೊತ್ತ ಕೇಳ್ರೆ ಇದನ್ನ ಮಾಡ್ರಿ ಅವ್ರು ಮೊತ್ತ ಕೇಳಿಲ್ಲ ಅಂದ್ರ ಸೀದಾ ಇದನ್ನ ಹಚ್ರಿ ನಾ ಹೇಳ್ತಲ್ಲ ಮೆಥಡ್ ನಿಮ್ಗ ಆ ಮೆಥಡ್ ಹಚ್ರಿ ಮೊತ್ತ ಕೇಳಿಲ್ಲ ಅಂದ್ರ ಮೊತ್ತ ಕೇಳ್ರೆ ಇದಕ್ಕೆ ಪಾಡ ಆಕ್ಚುಲಿ ಅದ್ರಲ್ಲಿ ಮಾಡೋದು ನೀವು ಬಟ್ ನಂಗೆ ಯಾಕೋ ಇದು ಪಾಡ ಅನ್ಸುತ್ತ ಸೊ ಕೆಲವೊಂದು ಕ್ವಶನ್ ಕೆಲವೊಂದು ಮೆಥಡ್ ಹಚ್ಬೇಕಾಗುತ್ತ ಸೊ 1000ಕ್ಕೆ ಎಷ್ಟಾಗುತ್ತೆ ನೋಡ್ರಿ ಇದು ಮೊದಲನೇ ವರ್ಷದ ಇದು 2ನೇ ವರ್ಷದ ಹಂಗಾರೆ 3 ವರ್ಷ ಕೇಳಿದ್ರೆ 3 ವರ್ಷ ಮಾಡೋದು ಬಟ್ 3 ವರ್ಷಕ್ಕೆ ಕೇಳಿಲ್ಲ 2 ವರ್ಷಕ್ಕೆ ಕೇಳ್ಯಾರ ಸೊ 3 ವರ್ಷಕ್ಕೆ ಮುಂದೆ ಕ್ವಶನ್ ಮಾತ್ರ ಅದ್ರ ಮಾಡೋಣ ಅಂತ ಸದ್ಯಕ್ಕೆ 2 ವರ್ಷ ಕೇಳ್ಯಾರ 2 ವರ್ಷ ಮಾಡೋಣ ಅಂತ ಸೊ 1ನೇ ವರ್ಷಕ್ಕೆ ಎಷ್ಟಾಗುತ್ತೆ ಬಡ್ಡಿ 1000 × 10/100 100 ಆಗುತ್ತಾ
ಸೊ ಎರಡನೇ ವರ್ಷನು 100 ಆಗುತ್ತಾ, 100 ಅಂತೂ ಎರಡನೇ ವರ್ಷ 100 ಆಗುತ್ತಾ. ಬಟ್ ಈಗೇನು ಬಡ್ಡಿ ಬಂದಿರುತ್ತಲ್ಲ, ಈ ಬಡ್ಡಿಗೆ ಒಳ್ಳೆ ಬಡ್ಡಿ ಬರುತ್ತಾ. ಸೊ ಈ ಬಡ್ಡಿಗೆ ಎಷ್ಟು ಬಡ್ಡಿ ಬರುತ್ತೆ ನೋಡ್ರಿ, 10 ಬರುತ್ತಾ. ಏನಿಲ್ಲ, ಸಿಂಪಲ್ 3 ಕೊಡಿಸ್ರಿ, 100 100 2 2 1 10 210 ಸಿಂಪಲ್ ಆನ್ಸರ್ ಬಂತು. ಈ ಮೆಥಡ್ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂತೀನಿ. ಮೆಥಡ್ ಅರ್ಥ ಆಗಿಲ್ಲ ಹೇಳ್ರಿ, ನೆಕ್ಸ್ಟ್ ವಿಡಿಯೋ ನಿಮಗೆ ಈ ಮೆಥಡ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮೆಥಡ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮುಂದಿನ ಕ್ಲಾಸ್ನಾಗ 1ನೇ ಸ್ಟಾರ್ಟಿಂಗ್ ಈ ಮೆಥಡ್ ಫುಲ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ನಾನು. ಈ ಮೆಥಡ್ ನಿಮ್ಗೆ ಅರ್ಥ ಆಗಿದ್ರೆ ಹೇಳ್ರಿ, ಅರ್ಥ ಆಗಿಲ್ಲ ಅಂದ್ರ ಇಷ್ಟ ಆಗಿತ್ತು ಆದ್ರೂ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ, ನೆಕ್ಸ್ಟ್ ಕ್ಲಾಸ್ನಾಗ ಪೂರಾ ಬಿಡಿಸ್ತಾನ ಅದನ್ನ ಹೆಂಗ್ ಮಾಡ್ಬೇಕಂತೇಳಿ. ಸರಿ, ಮುಂದಿನ ಕ್ವಶನ್ ಹೋಗೋಣ ಅಂತ, ಬಾಳ ಟೈಮ್ ವೇಸ್ಟ್ ಮಾಡೋದು ಬೇಡ. 10 ಸಂಖ್ಯೆಗಳ ಸರಾಸರಿ 50 ಆಗಿದೆ. ಪೆನ್ ತಗೋರೋ ಅಣ್ಣ ಅಂದ್ರೆ ಪೆನ್ ತಗೊಳಿಲ್ಲತ್ತ ನಮ್ಮನ್ನ. ಪೆನ್ ಕ್ಲಿಕ್ ಆಗೋಲ್ತ ಆಯ್ತಾನ. ಆಯ್ತು, 10 ಸಂಖ್ಯೆಗಳ ಸರಾಸರಿ 50 ಆಗೈತಿ. 40 ಮತ್ತು 60ರ ಬದಲಿಗೆ 70 ಮತ್ತು 80 ಸೇರಿದರೆ ಹೊಸ ಸರಾಸರಿ ಎಷ್ಟು? ಎಷ್ಟು ಆಗೈತಿ? 40 60 ಎಷ್ಟು? 120. 78 150. ಡಿಫ್ರೆನ್ಸ್ ಎಷ್ಟಾಯ್ತು? 30 ಆಯ್ತು. ಸರಿ ಸರಿ, ಓಕೆ. 30 ಹೆಚ್ಚಾಯ್ತು. 8 ಮೇಲೆ ಹೆಚ್ಚಾಯ್ತು, 10 ಮೇಲೆ ಹೆಚ್ಚಾಯ್ತು, 10 ಮೇಲೆ ಹೆಚ್ಚಾತ್ಲ. 6 4 10. ನಂಗೆ ಕುಡ್ಸಕ್ ಬರತ್ ನೋಡ್ರಿ, ಬೋರ್ಡ್ ಮೇಲೆ ಮಾಡ್ಕೊತ ಕುಡ್ಸಕ್ ಬರತ್ತ. 100 150 ಆಗೈತಿ. ಸೊ 50 ಆಗುತ್ತಾ? 50 ಹೆಚ್ಚಾಗೈತಿ. 50 10 ಸಂಖ್ಯೆ ಹೆಚ್ಚಾಗೈತಿ. 5 ಹೆಚ್ಚಾಯ್ತು. ಸೊ 55 ಕುಡಿಸ್ರಿ, 55 ಕುಡಿಸ್ರಿ, 55 ಆಕತಿ. ಆನ್ಸರ್ ಬತ್ತು. ಎಕ್ಸಾಮ್ ಮುಗಿಸ್ರಿ, ಮನಿ ಹೋಗ್ರಿ, ಊಟ ಮಾಡ್ರಿ, ಮಕ್ಕೋರಿ. ಸಿಂಪಲ್ ಐತ್ಲ. ಏನ್ ಮಾಡಿನ ತಿಳಿದಿಲ್ಲ, ಚೆನ್ನಾಗಿ ಅದಕ್ಕೆ ಟ್ರಿಕ್, ಬರೀ ಟ್ರಿಕ್, ಎಲ್ಲದಕ್ಕೂ ಟ್ರಿಕ್ 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 ಎಷ್ಟು ಟ್ರಿಕ್ ನೆನಪಿಟ್ಟು ಒಲಿ ಮಾರ ನಂಗೆ ಟ್ರಿಕ್ ನೆನಪಾಗಲ್ಲ. ಮಾರಾಯ ನನಗೆ ಕಾನ್ಸೆಪ್ಟ್ ಬೇಕು, ಮಾರಾಯ ನನಗೆ ಕಾನ್ಸೆಪ್ಟ್ ಬೇಕು. ಆಕ್ಚುಲಿ ಕಾನ್ಸೆಪ್ಟ್ ತಿಳ್ಕೊಂಡು ಟ್ರಿಕ್ ತಗೋರಿ, ಬರೀ ಟ್ರಿಕ್ ತಗೋಬಾರ್ರಿ. ಕಾನ್ಸೆಪ್ಟ್ ಅಂತ ಹೇಳ್ತೀರಿ. 500 10 5 50 ಮಾಡತನ ಏನಿದೆ ಮುಗಿಸತನ 30 ಕಡೆ ಹೇಳ್ತಾನ. ಕಾನ್ಸೆಪ್ಟ್ ಹೇಳ್ತಾನ ನಿಮಗೆ ಈಗ. ಪ್ಲಸ್ ಇವು ಹೊಸ ಇವು ಸೇರ್ಸತ್ತಾರ, 70 150 ಸೇರ್ಸತ್ತಾರ, 2ಕ್ಕೂ 150 ಆಗುತ್ತಾ. ಸೊ 2 ತೆಗ್ಯಾತಾರ, -100 ಆಗುತ್ತಾ. ಡಿವೈಡ್ ಬೈ 10 ಹಂಗೈತೆ ಹಂಗಾಗುತ್ತಾ. ಎಷ್ಟಾಗುತ್ತೆ ನೋಡ್ರಿ, ಇದ 400 400 1 5 550 ಆಗುತ್ತಾ. 550 ಬೈ 10 ಆಗುತ್ತಾ, 55. ಇದೇ ಕಾನ್ಸೆಪ್ಟ್. ಹೆಂಗಂದ್ರ ಬೇಸಿಕ್ ನಮಗ ನಾರ್ಮಲ್ ಆಗಿ ಪುಸ್ತಕದಾಗ ಕೊಡುವಂತದ. 1ನೇ ಹುಡುಗರ ಕಸ ತಿಂತು, 1ನೇ ಹುಡುಗರಿಗೆ ಹಿಂಗ್ ಕಲಿಸ್ತೀನಿ ಅವ್ರಿಗೆ. 1ನೇ ಹುಡುಗರ ಅಲ್ಲ ನೀವು. ಟ್ರಿಕ್ ಟ್ರಿಕ್ ಒಂದ್ಸಲ ಹೇಳಿ ನಮ್ಮೆ ಏನ್ ಮಾಡಿಪ್ಪ. ಟ್ರಿಕ್ ಅನ್ನಕ್ಕೆ ಏನಿಲ್ಲ, ಇದ ಟ್ರಿಕ್. ಇದ ಲೆಕ್ಕನ ಏನ್ ಮಾಡಿ ಎಲ್ಲ ಪೂರ ಬರಿಲ್ಲ, ಶಾರ್ಟ್ಕಟ್ ಮಾಡಿ. ಏನ್ ಮಾಡಿ 50 ಎತ್ಲ, 50ಕ್ಕೆ ಏನ್ ಮಾಡಿ ಎಷ್ಟು ಹೆಚ್ಚಾಗೈತಿ ನೋಡ್ಕೊಂಡ್ಯಾ. ಎಷ್ಟ 60 40 ತೆಗ್ಯಾತಾರ. ಸೊ ಎಷ್ಟು ತೆಗ್ಯಾತಾರ? ಟೋಟಲ್ 100 ತೆಗ್ಯಾತಾರ. ಎಷ್ಟು ಸೇರ್ಸತ್ತಾರ? 8 7 150. 50 ಸೇರ್ಸತ್ತಾರ. ಸೊ 50 ಸೇರ್ಸತ್ತಾರ, 50 ಸೇರ್ಸತ್ತಾರ. ಬಟ್ 50 ಸರಾಸರಿ ತೆಗಿಬೇಕನ ಈಗ 10 ಸಂಖ್ಯೆ ಮೇಲೆ 5 ಆಗ ಸರಾಸರಿ. ಸೊ ಟೋಟಲ್ 5 ಸರಾಸರಿ ಹೆಚ್ಚಾಗತೈತಿ. ಸರಾಸರಿ 5 ಹೆಚ್ಚಾಗತೈತಿ. ಹಂಗಿದ್ದಾಗ 55 ಆಗುತ್ತಾ. ಟ್ರಿಕ್ ಕೂಡ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂತೀನಿ. ಸೀದಾ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ. ಎ ಮತ್ತು ಬಿ ರ ಪ್ರಸ್ತುತ ವಯಸ್ಸಿನ ಅನುಪಾತ 5 7, 6 ವರ್ಷಗಳ ನಂತರ 7 9 ಆಗುತ್ತದೆ. ಅವರ ಪ್ರಸ್ತುತ ವಯಸ್ಸು ಎಷ್ಟು? ಟ್ರಿಕ್ ಮೇಲೆ ಮಾಡ್ಬೋದನ, ಬಿಡಿಸ್ಬೇಕಾ? ಇದೇನಿದೆ, ಇಲ್ಲಿ 8 ಐತಿ, ಇಲ್ಲಿ 6 ಐತಿ. ಎಂತ ಹೆಂಗೆ ಹಿಂಗಾದ್ರೆ ಹಿಂಗೆ ಅಂತ ಹೋಗ್ಬಿಡ್ರಿ. ಸಿಂಪಲ್ ಒಂದು ಟೆಕ್ನಿಕ್ ಹೇಳಿ ನಿಮ್ಗ. ನಾ ಇದೇ 8 ಇಟ್ಕೊಳತನು, ಇದು ನೋಡೋದ್ ನೋಡಿ, 2 ಚೆಕ್ ಮಾಡೋಂತ 7 9. ಸೊ ಇದು ಪ್ರಸ್ತುತ, ಇದ ಕುಡಿಸಿದ ಮೇಲಿಂದ ಡಿಫ್ರೆನ್ಸ್ ಎಷ್ಟೈತಿ? ಇಲ್ಲಿ 2 ಐತಿ, ಇಲ್ಲಿ 2 ಐತಿ. ಓಕೆ, 2 ಕಡೆ ನೋಡ್ರಿ. ಅಂತ ಮಸ್ತ್ ಲೆಕ್ಕ. ಈ ಕ್ವಶನ್ ಟಫ್ ಮಾಡ್ಬೋದಾಗಿತ್ತವ, ಬಟ್ ಅವ್ನು ಟಫ್ ಮಾಡಲಿ, ಈಸಿನ ಮಾಡ್ಯಾನ. ನಿಮ್ಗೆ ಈಸಿ ಆಗಲೈತಿ. ಸೊ 2 ಕಡೆ ವ್ಯತ್ಯಾಸ ಸೇಮ್ ಐತ್ಲೆ. ಸೊ 2 ಕಡೆ ವ್ಯತ್ಯಾಸ ಸೇಮ್ ಐತೆ ನನ್ನ. ಸೊ ವ್ಯತ್ಯಾಸ ಎಷ್ಟು ಅಂದವ? 8 ವರ್ಷ 8 ವ್ಯತ್ಯಾಸ ಆಗೈತಿ. ಸೊ 8 ವರ್ಷ ಟೋಟಲ್ ವ್ಯತ್ಯಾಸ. ಇಲ್ಲಿ ವ್ಯತ್ಯಾಸ 2 ಐತಿ. ಸೊ ಟೋಟಲ್ ಡಿಫ್ರೆನ್ಸ್ ಎಷ್ಟಾಯ್ತು? 4 ಆಯ್ತು. ಇದಕ್ಕೇನೈತಿ? ಇದಕ್ಕೆ 4 ಗುಣಿಸ್ರಿ, ಇದಕ್ಕೆ 4 ಗುಣಿಸ್ರಿ. 5 4 20. 2 ಕಡೆ ಐತಿ, ಇದೊಂದು ಆಪ್ಷನ್ ಐತಿ, ಇಲ್ಲಿ ಆಪ್ಷನ್ ಐತಿ. 7 4 28. ಓಕೆ, ಇಲ್ಲೊಂದು ಕಡೆ ಐತಿ. ಆನ್ಸರ್ ಬತ್ತು. ಮಣಿಗೆ ನಡ್ರಿ, ಊಟ ಮಾಡ್ರಿ, ಮಕ್ಕೋರಿ. ಸಿಂಪಲ್. ಏನ್ ಮಾಡಿಪ್ಪ ಅನ್ನಕರಿ ಇಲ್ಲಿ? ಏನೇನೋ ಮಾಡಿ 2 ಲೈನ್ ಬರ್ದಿ ಆನ್ಸರ್ ಮಾಡಿ. ಹೆಂಗ್ ಮಾಡಿ ಕರಿ ನಾನು ಹೇಳ್ತೀನಿ. ಸಿಂಪಲ್ ಆಗಿ ಅದಕ್ಕೆ ಸಿಂಪಲ್ ಹೇಳಿ. ಆಪ್ಷನ್ ಇಲ್ಲ ಅಲ್ಲ, ಆಪ್ಷನ್ ಹೆಂಗ ಎಕ್ಸಾಮ್ ಹೆಂಗ ಆಪ್ಷನ್ ಕೊಟ್ರೆ ಅಂತ ತಿಳ್ಕೊರಿ ನಿಮ್ಗ. ನೋಡ್ರಿ 5 ಐತಿ ಪ್ರಸ್ತುತ ವಯಸ್ಸು. 5 ಯಾವ ಸಂಖ್ಯೆ ಭಾವಕ ನೋಡ್ರಿ. ಇದು ಭಾವಕೈತಿ, ಇದಾಗಂಗಿಲ್ಲ, ಇದಾಗಂಗಿಲ್ಲ, ಇದು ಭಾವಕೈತಿ. ಸೊ 7 ಭಾವಕೈತಿ ನೋಡ್ರಿ. ಇದಾಕೈತಿ, ಇದಾಗಂಗಿಲ್ಲ, ಇದಾಕೈತಿ, ಇದು ಆಗಂಗಿಲ್ಲ. ಸೊ 2 ಕಡೆ ಆಗೋದು ಯಾವ್ದೈತಿ? ಇದೊಂದು 2 ಕಡೆ ಆಕೈತಿ. ಆನ್ಸರ್. ನೀವು ಹಿಂಗೂ ಮಾಡ್ಬೋದು, ನಾಗರ ತಕ್ಷಣ ಹಂಗೂ ಮಾಡ್ಬೋದು. ಹಂಗ ನೀವು ಮಾಡಕ್ 108 ತರ್ಕ ಅದಾವ. ಆ 108 ನೀವ್ ಹೆಂಗ್ ಮಾಡ್ತಿರೋದು ನಿಮಗೆ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸಾಮ್ ಟೈಮ್ ಜಾಸ್ತಿ ಇರಂಗಿಲ್ಲ ಮಂಡ್ ಮಾಡಕ. 9 ಮಂಡ್ ಹೇಳಿ ನಿಮ್ಗ ಆ ಕಡೆ 5x
7x ಪ್ಲಸ್ 2x ಇತ್ತು. ಸೊ ಅದೇನಾಗೈತಿ ಪ್ಲಸ್ 8 ಮಾಡ್ಯಾರ, ಎಷ್ಟಾಗೈತಿ 7x 9x ಆಗೈತಿ. ಸೊ ಡಿಫ್ರೆನ್ಸ್ ಎಷ್ಟು ಬಂತು, ಇಲ್ಲಿ 2x ಬಂತು, ಇಲ್ಲಿ 2x ಬಂತು. ಸೊ ಎರಡು ಕಡೆ ಡಿಫ್ರೆನ್ಸ್ ಸೇಮ್ ಅಂದೈತಿ, ಎರಡು ಕಡೆ ಡಿಫ್ರೆನ್ಸ್ ಸೇಮ್ ಅಂದೈತಿ. ಡಿಫ್ರೆನ್ಸ್ ಸೇಮ್ ಇದ್ರಿಕಿಲ್ಲ ಅಂದ್ರೆ ಮೊದಲು ಏನ್ ಮಾಡ್ತೀನಿ, ಡಿಫ್ರೆನ್ಸ್ ಸೇಮ್ ಮಾಡ್ಕೋತೀನಿ. ಹಂಗ ಇದಕ್ಕೆ ಯಾವ್ದು ನಂಬರ್ ಗುಣಿಸಿದೆ ಅಥವಾ ಇದಕ್ಕೆ ನಂಬರ್ ಗುಣಿಸಿ ನಾನು ಡಿಫ್ರೆನ್ಸ್ ಸೇಮ್ ಮಾಡ್ಕೊಂಡು ಮಾಡ್ತಿದ್ದೆ. ಬಟ್ ಈಗ ಡಿಫ್ರೆನ್ಸ್ ಸೇಮ್ ಕೊಟ್ಟಾರ, ಅವ್ರು ಈಸಿ ಕೊಟ್ಟಾರ, ನಾವೇ ಟಫ್ ಮಾಡ್ಕೊಳ್ಳ. ಸೊ 2x ಅಂದ್ರೆ ಎಷ್ಟು ಡಿಫ್ರೆನ್ಸ್ ಐತೆ, ಎಷ್ಟು ವರ್ಷ ಡಿಫ್ರೆನ್ಸ್ ಐತಿ, 8 ವರ್ಷ ಡಿಫ್ರೆನ್ಸ್ ಐತಿ. 8 ವರ್ಷದಿಂದ ಕೇಳತ್ತಾರೆ ಅವ್ರ. 2x ಅಂದ್ರೆ ಎಷ್ಟಾಯ್ತು, x ಅಂದ್ರೆ ಎಷ್ಟಾಯ್ತು, x ಅಂದ್ರೆ 4 ಆಯ್ತು. ಸೊ x 4 ಸಿಕ್ತ ನನಗೆ. 5x ಅಂದ್ರೆ ಎಷ್ಟು, 5 × 4 7x ಅಂದ್ರೆ ಎಷ್ಟು, 7 × 4 5 4 20, 7 4 28 ಬಂತ ಆನ್ಸರ್. ಆಗತ್ ಮಾಡಿ ಮುಗಿಸಿ ಮತ್ತೆ ನೀವು ಭಯ ಹೇಳ್ತಾನು. ಮುಂದಿನ ಕ್ವಶನ್ ಹೋಗೋಣ ಅಂತ. 7 10 ಭಾಗಿಸಿದಾಗ ಅವಳಿಗೆ ಎಷ್ಟು. ಮತ್ತು ನೋಡ್ರಿ ಇಷ್ಟೆಲ್ಲ ಮಾಡೋದ್ರೆ ಮತ್ತು ನನಗೆ ಪೆನ್ ತೊಗೊಳ್ ನೆನಪಿರಂಗಿಲ್ಲ. ನೀನು 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 ಬಸವರಾಜ್ ಅಂಗಡಿ ಅವರು ಏನಂದ್ರ ತಿಳಿ ಹಾಫ್ ಐಸಪ್ಪ ಅವ್ರ. ನೋಡ್ರಿ ಏನಂದ್ರ 7/10 ಐತಿ, ಬೈ 6 ಅಂದ್ರ ಆನ್ಸರ್ ಎಷ್ಟಾಗುತ್ತಾ 1/6 ಸ್ವಲ್ಪ 1/10 1/10 ಅಂದ್ರ 1 ಆನ್ಸರ್ 1 ಟೇಕ್ ಹಾಕ್ರಿ, ಮನಿ ನಡ್ರಿ. ಸಿಂಪಲ್ ಐತಿ ಅಣ್ಣ. ಹೆಂಗ್ ಮಾಡಿ ಅಣ್ಣ ನಮಗ ಅರ್ಥ ಆಗ್ಲಿಲ್ಲ ಅಣ್ಣ ಅಂದ್ರ ಈಗ ಹೇಳ್ತೀನಿ ಕೇಳ್ರಿ. ಏನಂದ್ರ ಹಿಂಗ್ ಬರ್ಕೋರಿ, ಸಿಂಪಲ್ ಆಗಿ ಬರ್ಕೋರಿ. ಫಸ್ಟ್ 6 + 1 10/6 ಸೇಮ್ ಐತೆ. 7 1 ಇದು ಸೇಮ್ ಅಲ್ಲ ಎರಡು. ಸೊ 6/10/6 ಪ್ಲಸ್ 1/10 1/6/10. ಸೊ ಇದಂದ್ರೆ ಕ್ಯಾನ್ಸಲ್ ಆಕೈತಿ, ಸಂಬಂಧ ಇಲ್ಲ, ಹೋಗ್ತಿದ ಮಣಿಗೆ. ಇದನ್ನಂತ್ರ ತೆಗೆದ್ಬಿಡ್ನು, ಇದೊಂದು ಹೋಯ್ತು. ಸೊ ಈಗ ಏನಂದ್ರ ಹಿಂಗ್ ಕೊಟ್ಟಾಗ ನಿಮಗೇನ್ರ ಇದೇನ್ರ ಇದು 9 ಇತ್ತು ಅಂತ ತಿಳ್ಕೊರಿ, -1 ಬರುತ್ತಾ 5 ಬರುತ್ತೆ ಆನ್ಸರ್. ಸೊ ಈಗ ನಮ್ಗೆ ಸಮಸಂಖ್ಯೆ ಐತೆ ಅಂತ ತಿಳ್ಕೊರಿ. ಸಮಸಂಖ್ಯೆ ಇತ್ತಂದ್ರ ಇಲ್ಲಟೆ ಎಷ್ಟ ಬರುತ್ತಾ, ಸಮಸಂಖ್ಯೆ ಇತ್ತಂದ್ರ ಪವರ್ ಏನಿರುತ್ತಲ್ಲ, ಪವರ್ ಏನ್ರ ಸಮಸಂಖ್ಯೆ ಐತಿ 10 ಕೊಟ್ಟಾರಲ್ಲ, ಪವರ್ ಸಮಸಂಖ್ಯೆ ಇತ್ತಂದ್ರ ಇಲ್ಲಿ ಎಷ್ಟೈತಿ 1 ಬರುತ್ತಾ, 2 2 ಬರುತ್ತಾ, 3 3 ಬರುತ್ತಾ. ಅಕಸ್ಮಾತ್ ಪವರ್ 9 7 5 ಐತೆ ಅಂತ ತಿಳ್ಕೊರಿ. 5 ಕೊಟ್ಟಿರ್ತ 6 ಕೊಟ್ಟಿರ್ತಾರಲ್ಲ, 6 ಒಂದು ಮೈನಸ್ ಮಾಡಿದ್ರೆ ಆಗುತ್ತಾ, 6 - 1 6 - 1 = 5. ಸೊ ಆನ್ಸರ್ 5 ಆಗಿತ್ತು. ಬಟ್ ಇಲ್ಲಿ ಸಮಸಂಖ್ಯೆ ಕೊಟ್ಟಾರ ಪವರ್ನಾಗ. ಸೊ ಸಮಸಂಖ್ಯೆ ಕೊಟ್ಟಿರೋ ಕಾರಣದಿಂದ ಆನ್ಸರ್ 1 ಆಗುತ್ತಾ. ಸೀದಾ ಮುಂದಿನ ಪ್ರಶ್ನೆಗೆ ನಾವು ಈಗ ಹೋಗೋಣ ಅಂತ. ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ, ಸಾಲ್ವ್ ಮಾಡಂದಾರ. ಮತ್ತು ಪೆನ್ ತಗೋದು ಇಷ್ಟು ತಗೊಂಡ್ ಮಾಡಂತ ಪೆನ್ ತಗೋದು ನೆನಪಾಗಂಗಿಲ್ಲ. ಅದು ಏನ್ ತೆಲಿನೋ ಏನೋ ಗೊತ್ತಿಲ್ಲ. ಪೆನ್ ತಗೋದು ನೆನಪಾಗ ಎಷ್ಟೋ ಮಟ್ಟ ಆದ್ರು. ಕ್ವಶನ್ ಏನೂ ಇಲ್ಲ, ಸಿಂಪಲ್. ಏನೈತಿ 10 ಕೊಟ್ಟಾರಲ್ಲ, 10 ಒಂದ್ಲೆ 10 10 ಡಿವೈಡ್ ಮಾಡ್ಕೊತ ನಾನು 5 2 ಸರಿ ಪೂರಾ ಬಿಡಿಸೇ ಬಿಡ್ತಾನ. x² - 5x - 2x + 10 = 0. x - 5 ಕಾಮನ್ ಎಷ್ಟೈತಿ, x ಐತಿ. ಮತ್ತೇನು -2 x - 5 = 0. x - 2 x - 5 x = 2 0 ಐತೆ = x = 2 x = 5. ಇಷ್ಟೆಲ್ಲ ಮಾಡ್ಬೋದು. ಏನ್ ಮಾಡಿ ನನಗೆ ಅಲ್ಲಿ ಇದು ಗೊತ್ತಾಗ್ತಲ್ಲ, ಇದು -5 ಇದು -5 ಮೈನಸ್ ಬರ್ತೈತಿ. ಸೊ ಎರಡು ಕಡೆ ಮೈನಸ್ ಬಂದ್ರೆ ಇಲ್ಲಿ ಬಂದ ಆನ್ಸರ್ ಪ್ಲಸ್ ಬರ್ತಾವ. ಹಾಗಾದ್ರೆ ಎರಡು ಕಡೆ ಪ್ಲಸ್ ಬಂದಿರ್ತಾರ, ಆನ್ಸರ್ ಮೈನಸ್ ಬರ್ತಿತ್ತು. ಸಿಂಪಲ್ ಐತಿ ಲಾಜಿಕ್. ಆ ಲಾಜಿಕ್ ಮೇಲೆ ಮಾಡೀನಿ. ಸೀದಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕ್ವಶನ್ ನಮ್ಗೆ ಏನೋ ಡೌಟ್ ಇಲ್ಲ ಅಂತ ನಾ ಅನ್ಕೊಂಡ್ನು. ತ್ರಿಜ್ಯ 7 ಸೆಂಟಿಮೀಟರ್. ಅಯ್ಯ ಮತ್ತೆ ನೋಡ್ರಿ ಇಷ್ಟೆಲ್ಲ ಮಾಡ್ರಿ ಈಗ ಮಟ್ಟ ಪೆನ್ ಕ್ಲಿಕ್ ಮಾಡಿ ನೆನಪಾಗಲ್ತ. ಏನೈತಿ, ತ್ರಿಜ್ಯ 7 ಸೆಂಟಿಮೀಟರ್, ಎತ್ತರ 10 ಸೆಂಟಿಮೀಟರ್. ಸಿಲಿಂಡರ್ ಘನಫಲ ಕೇಳ್ಯಾರ. ಸಿಂಪಲ್ ಘನಫಲ ಫಾರ್ಮುಲಾ ಏನೈತಿ, πr² h 22/7 × 7 × 7 × 10. 7 ಕ್ಯಾನ್ಸಲ್. 27 7 14 7 14 15 154 ಸಿಂಪಲ್ ಆನ್ಸರ್. ಬಾಳ ಏನು ಲಾಜಿಕ್ ಇಲ್ಲ, ತಿಳಿಯಲ್ಲ, ಏನು ಮಾಡೋಂಗಿಲ್ಲ. ಸೀದಾ ಟಿಕ್ ಹಾಕೋದೈತಿ, ಮುಂದೆ ಹೋಗೋದೈತಿ. ಮುಂದಿನ ಕ್ವಶನ್ ಹೋಗೋಣ. ಇಲ್ಲಿ ಏನು ಬಿಡ್ಸತ್ತಿಲ್ಲ, ಯಾಕಂದ್ರೆ ಸಿಂಪಲ್ ಫಾರ್ಮುಲಾ ಐತಿ. ನಿಮ್ ಫಾರ್ಮುಲಾ ಗೊತ್ತಿತ್ತಂದ್ರ ನೀವು ಆನ್ಸರ್ ಮಾಡ್ತೀರಿ. ಹಂಗಾಗಿ ಸೀದಾ ಲಾಸ್ಟ್ ಕ್ವಶನ್ ಹೋಗೋಣ. ಲಾಸ್ಟ್ ಕ್ವಶನ್ ನೋಡ್ರಿ, ಶಾಪ್ ಸೇಲ್ಸ್ 100 ಐಟಮ್ಸ್ ಆನ್ ಮಂಡೇ. ಸೋಮವಾರ 100 ಮಾಡ್ತಾರತ್ತ. ಮತ್ತು ನೋಡ್ರಿ ಇಷ್ಟೆಲ್ಲ ಆದ್ರೂ ನಂಗೆ ಪೆನ್ ತಗೋದ್ ನೆನಪಿರಂಗಿಲ್ಲ. ಮತ್ತು ಪೆನ್ ತಗೋತಿಲ್ಲ. ಸೋಮವಾರ 100 ಮಾಡ್ತಾರ, ಮಂಗಳವಾರ 150 ಮಾಡ್ತಾರ. ಶೇಕಡಾವಾರು ಏರಿಕೆ ಎಷ್ಟು? ಶೇಕಡ ಏರಿಕೆ ಎಷ್ಟು? ಸಿಂಪಲ್ 100 ಕಣ ಕೊಟ್ಟಾನಲ್ಲ, 100 ಕಣ ಕೊಟ್ಟಾನಂದ್ರ ಎಷ್ಟು ಅಷ್ಟೇ ಇರುತ್ತಲ್ಲ. 100 ಕಣ ಕೊಟ್ಟ ನಾವು ಕ್ವಶನ್ಯಾಗ
ಅಂದ್ರೆ ಏನ್ರ ಇಲ್ಲಿ ಅಡ್ರ ಕೊಟ್ಟ ಇಲ್ಲಿ ಅಡ್ರ ಕೊಟ್ಟ ಏನ್ರ 20% ಆಗಿತ್ತು ನಾ ಲೆಕ್ಕ ಮಾಡ್ಬೇಕಾಗಿತ್ತು. ಬಟ್ ಸೀದಾ 100 ಕೊಟ್ಟು 100 ಹೆಚ್ಚು ಮಾಡತಾನಂದ್ರೆ ಎಷ್ಟು ಹೆಚ್ಚಾಗೈತಿ ಅಷ್ಟ ಸೆಕೆಂಡ್ ಸಿಂಪಲ್ ಐತಿ, ಲಾಜಿಕ್ ಏನೂ ಇಲ್ಲ, ಬರೀ ಸಿಂಪಲ್ ಟೆಕ್ನಿಕ್ ಐತಿ, ಸಿಂಪಲ್ ಐತಿ, ಬಿಡಿ ಸರ್ ಆನ್ಸರ್ ಆಗುತ್ತಾ. ಇವತ್ತಿಗೆ 20% ತಂದನು, 20% ಅಷ್ಟೇ ತಂದನ ಅಂದ್ರೆ ನೋಡ್ತಾರ ಸ್ವಚ್ಛ ಹಾಕೊಂಡು ಹೇಳಕ್ ಬರಂಗಿಲ್ಲ. ಬಸ್ ಅಂಗಡಿ ತಲಿಯಾಗಿ ಏನೇನು ಓಡ್ತಿರ್ತಾವ ಅವಂಗ. 20% ಅಲ್ಲ, 20% ಅವು. ಮುಂದಿನ ವಿಡಿಯೋದಾಗ 30% ತರೋಂತ, 20 ತರೋಂತ, 30 ತರೋಂತ, 50 ತರೋಂತ, 100 ಕ್ವಶನ್ ಮಾಡೋಣ ಅಂತ. ಸದ್ಯಕ್ಕೆ ಇವತ್ತು ಒಂದೇ ದಿವಸ 20 ಅದಾವ. ಈಸಿ ಕ್ವಶನ್ ತಂದಿನಿ ಇವತ್ತ. ಬಟ್ ಮುಂದಿನ ಕ್ಲಾಸ್ನಾಗ ಇದಕ್ಕೆ ಕ್ವಶನ್ ಟಫ್ ಕ್ವಶನ್ ತರೋಂತ. ಟ್ರಿಕ್ಸ್ ಹೆಂಗದು, ಕಾನ್ಸೆಪ್ಟ್ ಹೆಂಗ ಅಂತದು ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಕಮೆಂಟ್ ತಿಳಿಸ್ರಿ. ಮುಂದಿನ ಸಿಗೋಣ ಅಂತ. ಅಲ್ಲಿ ತನಕ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.